ಓಕೆ ನೋಡಿ, ಈಗ ಸ್ಟಾರ್ಟ್ ಮಾಡ್ತೀನಿ ಕ್ಲಾಸು. ಧನುಶ್ರೀ, ವಿನುತಾ, ಅಂಕಿತಾ, ತರನ್ನುಮ್, ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಿದೆ. ಸೊ ಈಗ ನೋಟ್ಬುಕ್ ರೆಡಿ ಮಾಡ್ಕೊಳ್ರಿ. ಸೊ ನೋಡಿ, ನಿನ್ನೆ ಓಕೆ, ಸೊ ಲೆಟ್ ಅಸ್ ಬಿಗಿನ್ ಟುಡೇಸ್ ಕ್ಲಾಸ್. ನೋಡಿ, ಹೆಡ್ಡಿಂಗ್ ಈ ಚಿತ್ರ ಬರ್ಕೊಳ್ರಿ. ಸೊ ವಾಟ್ ಇಸ್ ದಿಸ್? ಇದ್ರಿಗೆ ಹೆಡ್ಡಿಂಗ್ ಏನ್ ಹಾಕ್ಬೇಕು ಅಂತ ಹೇಳ್ತೀನಿ, ಇಲ್ಲೇ ಬರೀತೀನಿ ನೋಡ್ರಿ. ರೈಟ್ ಹ್ಯಾಂಡ್ ತಂಬ್ ಅಂಡರ್ಲೈನ್ ಮಾಡ್ರಿ. ರೈಟ್ ಹ್ಯಾಂಡ್, ಓಕೆನಾ? ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಬರೆದು, ಸೊ ಅಬ್ಸರ್ವಿಂಗ್ ಆನ್ ದ ಸ್ಕ್ರೀನ್. ಇದನ್ನ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ತೀವಿ. ಯಾಕೆ ಬಂತಿದ್ದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ನೋಡೋಣ, ಡಿಸ್ಕಸ್ ಮಾಡೋಣ. ಆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಯು ಕ್ಯಾನ್ ರೈಟ್ ದ ಹೆಡ್ಡಿಂಗ್ ಆಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಕೇಳಿಸ್ತಾ ಇದೆಯಾ? ತನುಶ್ರೀ, ಸೊ ಯಾರು ಕನೆಕ್ಟ್ ಕೇಳಿಸ್ತಾ ಇದೆಯಲ್ಲ? ಸೊ ಐ ಆಮ್ ಬಿಗಿನಿಂಗ್ ಟುಡೇಸ್ ಕ್ಲಾಸ್ ವಿತ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸ್ಟೇಟ್ಮೆಂಟ್ ಹೇಳ್ತೀನಿ, ಅದು ಸ್ಟೇಟ್ಮೆಂಟ್ ಏನಂತ. ಸೊ ಬಿಫೋರ್ ಗೋಯಿಂಗ್ ಟು ದ ಸ್ಟೇಟ್ಮೆಂಟ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರೂಲ್. ಆಮೇಲೆ ಸ್ಟೇಟ್ಮೆಂಟ್ ಬರೆಯೋಣ. ಓಕೆನಾ? ಕೇಳಿಸ್ತಾ ಇದೆಯಾ? ಎಸ್ ಸರ್. ನೋಡಿ ಈಗ, ಸೊ ಐ ಹ್ಯಾವ್ ಟೇಕನ್ ಟೂ ವೆಕ್ಟರ್ಸ್ ಎ ಅಂಡ್ ಬಿ. ಓಕೆ, ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಾ ಇದೆ ನೋಡ್ರಿ. ವಿ ಹ್ಯಾವ್ ಕನ್ಸಿಡರ್ಡ್ ಟೂ ವೆಕ್ಟರ್ಸ್ ಎ ಅಂಡ್ ಬಿ. ಸೊ ನೀವು ಹೆಡ್ಡಿಂಗ್ ಬರ್ಕೊಂಡ್ರಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಸೊ ಲಿಸನ್ ಟು ದ ಪಾಯಿಂಟ್ಸ್ ವಾಟ್ ಐ ಆಮ್ ಎಕ್ಸ್ಪ್ಲೈನಿಂಗ್. ನೋಡಿ, ಇಲ್ಲಿ ಎ ಸ್ಮಾಲ್ ಆಂಗಲ್ ಥೀಟಾ ಈಸ್ ಫಾರ್ಮ್ಡ್ ಬಿಟ್ವೀನ್ ವೆಕ್ಟರ್ಸ್ ಎ ಅಂಡ್ ಬಿ. ಸಪೋಸ್ ಇಲ್ಲಿ ನಿಮಗೆ ನೋಡ್ತಾ ಇದೀರಿ ನೀವು. ನೋಡಿ, ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ವೆಕ್ಟರ್ ಸಪೋಸ್ ಏನಾದ್ರು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಅಲ್ಲಿ ನಾನು ತೋರಿಸಿಲ್ಲ, ಈಗ ಆಗ್ತೀನಿ ನೋಡ್ರಿ. ಕಾಣಿಸ್ತಾ ಈಗ ಡೈರೆಕ್ಷನ್? ಸೊ ಇದು ಆಕ್ಚುಲಿ ನಾವು ತಗೊಂಡಿರೋದು ಈ ತರ ತಗೊಂಡಿದ್ದೀನಿ, ಇಲ್ಲಿ ತೋರಿಸಿದೀನಿ ನೋಡ್ರಿ. ಕರೆಕ್ಟಾ? ಇದು ಯಾವ ಡೈರೆಕ್ಷನ್ ಇದೆ? ಇದು ಯಾವ ಡೈರೆಕ್ಷನ್ ಇದೆ? ಆಂಟಿ ಕ್ಲಾಕ್ ವೈಸ್. ಎಸ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ಎರಡು ರೀತಿ ಆಪ್ಷನ್ ಇದೆ. ಒಂದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಇನ್ನೊಂದು ಕ್ಲಾಕ್ ವೈಸ್ ಇದೆ. ಓಕೆ, ಲೆಟ್ ಅಸ್ ಅಬ್ಸರ್ವ್ ದಿಸ್ ಫಸ್ಟ್. ಈಗ ನೋಡ್ರಿ ಏನಂತ ಹೇಳತ್ತಂದ್ರೆ, ಇಫ್ ಬರ್ಕೊಬಿಡ್ರಿ, ಕೇಳ್ರಿ. ಇಫ್ ದ ಫಿಂಗರ್ಸ್ ಆಫ್ ದ ರೈಟ್ ಹ್ಯಾಂಡ್ ಆರ್ curled in such a way that they point along the direction of rotation from vector A to vector B. ಸೊ ನಮ್ಮ ರೈಟ್ ಹ್ಯಾಂಡ್ ನ ಇರ್ತಕ್ಕಂಥ 4 ಫಿಂಗರ್ಸ್ ಗಳನ್ನ ನಾವೇನಾದ್ರೂ ನಾವೇನ್ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದೀವಲ್ಲ, ಆ ತರ ನಾವು ಇಟ್ಕೊಂಡಿದ್ದೆ ಆದ್ರೆ ನಮ್ 4 ಫಿಂಗರ್ಸ್ ಅನ್ನ ಡೈರೆಕ್ಷನ್ ಆಫ್ ರೊಟೇಷನ್ ಫ್ರಮ್ ಎ ಟು ಬಿ, ವೆಕ್ಟರ್ ಎ ಟು ವೆಕ್ಟರ್ ಬಿ ಒಂದು ಸ್ಮಾಲ್ ಆಂಗಲ್ ಫಾರ್ಮ್ ಆದ್ರೆ, ಈ ತರ ಸಿಚುಯೇಷನ್ ಇದ್ರೆ, ದೆನ್ ದ ಥಂಬ್ ನೋಡ್ರಿ, ಅಲ್ಲಿ ಥಂಬ್ ಅಂತ ಹೆಬ್ಬೆರಳಿದೆಯಲ್ಲ, ಥಂಬ್ ಪಾಯಿಂಟ್ಸ್. ಓಕೆನಾ? ಥಂಬ್ ಇದೆಯಲ್ಲಿ. ಓಕೆ, ಥಂಬ್. ಸೊ ಥಂಬ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ನೋಡ್ರಿ, ಡೈರೆಕ್ಷನ್ ಯಾವ ಡೈರೆಕ್ಷನ್ ಇದೆ? ಅಪ್ವರ್ಡ್ಸ್ ಇದೆ ಅಲ್ವಾ ಥಂಬ್. ಸೊ ಥಂಬ್, ಸೊ ನಮ್ಮ ಹೆಬ್ಬೆರಳಿನ ದಿಕ್ಕು ಅದು ಕೂಡ ಒಂದು ವೆಕ್ಟರ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಇಲ್ಲ ಐತ್ ನೋಡ್ರಿ, ಎ ಕ್ರಾಸ್ ಬಿ. ಅಬ್ಸರ್ವ್ ಮಾಡ್ತಾ ಇದೀರಾ? ವೆರಿ ವೆರಿ ಇಂಪಾರ್ಟೆಂಟ್ ಇದು. ಕೇಳಿಸ್ತಾ ಇದೆಯಾ? If the direction, okay, if the direction of rotation of vector is from A to B, which forms a small angle theta, then our thumb indicates the direction of the third vector. The third vector yaudandre idaitala, the third vector is nothing but A cross B. That we say it as cross product. Idan ನಾವು types of product of vectors ಅಲ್ಲಿ explain ಮಾಡಿದ್ವಿ, scalar product, cross product ಅಂತ. ಸೊ ಎ ಕ್ರಾಸ್ ಬಿ ಅಂತಕ್ಕಂಥದ್ದು ಕೂಡ ಒಂದು ವೆಕ್ಟರ್. ಅದು ಅಪ್ವರ್ಡ್ ಥಂಬ್ ಇದೆಯಲ್ಲ, ನಮ್ಮ ಥಂಬಿನ ಡೈರೆಕ್ಷನ್, ದಟ್ ರೆಪ್ರೆಸೆಂಟ್ ದ ಥರ್ಡ್ ವೆಕ್ಟರ್ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಯಾರ್ಯಾರು ಜಾಯಿನ್ ಆಗ್ತಾ ಇದ್ರೆ ಕೇಳಿಸ್ಕೊಳ್ಳಿ, ರಿಪೀಟ್ ಮಾಡ್ತಾ ಇದೀನಿ, ಸ್ಟೇಟ್ಮೆಂಟ್ ಅನ್ನ ಬರ್ತೀನಿ ಆಮೇಲೆ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಎಸ್ ಸರ್. ಅರಫತ್ ಅಂಜುಮ್, ಧನುಶ್ರೀ, ಎಸ್ ಸರ್. ತರನ್ನುಮ್, ಯಾರು? ಓಕೆ, ಧನುಶ್ರೀ ಜರಾ
ಇದು ನಿಮ್ಮ ರೈಟ್ ಹ್ಯಾಂಡ್ ಅನ್ಕೊಂಬಿಡ್ರಿ. ಸೊ ನಿಮ್ಮ ಫಿಂಗರ್ಸ್ ನೋಡ್ರಿ, ದ ಫಿಂಗರ್ಸ್ ಆಫ್ ದ ರೈಟ್ ಹ್ಯಾಂಡ್ ಆರ್ ಕರ್ಲ್ಡ್ ಇನ್ ಸಚ್ ವೇ ದಟ್ ದೆ ಪಾಯಿಂಟ್ ಅಲಾಂಗ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ವೆಕ್ಟರ್ಸ್. ಸೊ ನಾವು 4 ಫಿಂಗರ್ಸ್ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ವೆಕ್ಟರ್ ನ ಇಂಡಿಕೇಟ್ ಮಾಡಿದ್ರೆ, ಮೂರನೇ ವೆಕ್ಟರಿನ ಡೈರೆಕ್ಷನ್ ಯಾವ ದಿಕ್ಕಿನಲ್ಲಿ ಬರುತ್ತೆ ಅಂದ್ರೆ ಥಂಬ್ ಪಾಯಿಂಟ್ ದ ಡೈರೆಕ್ಷನ್ ಆಫ್ ದ ಥರ್ಡ್ ವೆಕ್ಟರ್. ಅಬ್ಸರ್ವ್ ಮಾಡ್ತಾ ಇದ್ರಿ ಅನ್ಸುತ್ತೆ ಎಲ್ಲ ಸ್ಟೇಟ್ಮೆಂಟ್ ಅನ್ನ. ನೋಡ್ರಿ, ಆ ಮೂರನೇ ವೆಕ್ಟರ್ ಇದೆಯಲ್ಲ, ಮೂರನೇ ವೆಕ್ಟರ್ ಯಾವ್ದು ಬಂತು ಗೊತ್ತಾ ನಮಗೆ? ಎ ಕ್ರಾಸ್ ಬಿ ಬಂತು ನೋಡ್ರಿ. ಇದು ಈ ಥರ್ಡ್ ವೆಕ್ಟರ್ ಇದೆಯಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಥರ್ಡ್ ವೆಕ್ಟರ್ ಏನಾಗಿರುತ್ತೆ ಗೊತ್ತಾ? this third vector is perpendicular to both vector A and vector B. ಅರ್ಥ ಆಗ್ತಿದೆ ಅನ್ಸುತ್ತೆ. ಸೊ A cross B is perpendicular to A, vector A, and perpendicular to vector B. ಅರ್ಥ ಮಾಡ್ಕೊಳ್ರಿ. ಅರ್ಥ ಆಯ್ತಾ ಹೇಳೋದು? ಹೊರಡು ಚಿತ್ರ ಹಾಕಿದ್ರಾ? ಎಲ್ಲರದು ಆಯ್ತಾ? ನಾನು ವೈಟ್ ಬೋರ್ಡಿಗೆ ಹೋಗ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಚಿತ್ರ ಹಾಕ್ರಿ, ಒಂದು ಹಾಕಿ ನಂಬರ್ ಇದಕ್ಕೆ. ಇದು ಯಾವ ಡೈರೆಕ್ಷನ್ ತಗೊಂಡಿದ್ದೀನಿ ಹೇಳ್ರಿ ನಾನು? ಡೈರೆಕ್ಷನ್ ಆಫ್ ರೊಟೇಷನ್ ಐ ಹ್ಯಾವ್ ಕನ್ಸಿಡರ್ಡ್ ಇಟ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಓಕೆ, ಒಂದು ನೋಡಿ. ಈಗ ಸಪೋಸ್ ಅದನ್ನೇ ನಾನು ತೋರಿಸಿದ್ದೇನೆ ಈಗ ಆಗ್ಲೇ ಬರ್ಕೊಂಡ್ರಲ್ಲ ನೀವು. ಅಬ್ಸರ್ವ್ ಮಾಡ್ರಿ, 2 ಅಂತ ಹಾಕಿ ನಂಬರ್. ಸೊ ನಂಬರ್ 2 ಅಂತ ಹಾಕಿ ನೋಡಿ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳಿದ್ನಲ್ಲ, ಅದನ್ನ ಸ್ಟೇಟ್ಮೆಂಟ್ ನಾನು ಹೇಳಿದೆ. ಅಬ್ಸರ್ವ್ ಮಾಡಿ. ಈಗ ಇಫ್ ದ ಫಿಂಗರ್ಸ್ ಆಫ್ ದ ರೈಟ್ ಹ್ಯಾಂಡ್ ಆರ್ ಕರ್ಲ್ಡ್ ಇನ್ ಸಚ್ ಬರ್ಕೊಂಡ್ರಿ. ಇಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತಿದೆ ನೋಡ್ರಿ. ಅರಪತ್ತಂಜು ಮೋದ್ರಿ. If the finger of the right hand curl in the such a way that the point. ತಡೆ ಸ್ಟಾಪ್ ಮಾಡ್ರಿ. ಒಂದ್ ನಿಮಿಷ, ಅಲ್ಲಿ ಏನಂತ ಇದೆ ಅಂತ ಓದ್ಲಿಲ್ಲ ನೀವು ಕರೆಕ್ಟ್ ಆಗಿ. ಓಕೆ, ಐ ವಿಲ್ ಜೂಮ್ ಇಟ್. ಇಫ್ ದ ಫಿಂಗರ್ಸ್ ಅನ್ವತ್ತೀನಿ ನೋಡ್ರಿ, ಬರ್ಕೊಳ್ರಿ. ಇಫ್ ದ ಫಿಂಗರ್ಸ್ ಆಫ್ ದ ರೈಟ್ ಹ್ಯಾಂಡ್ ಆರ್ ಕರ್ಲ್ಡ್, ಅಂದ್ರೆ ರೈಟ್ ಹ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಫಿಂಗರ್ಸ್ ನ ನಾವು ಈ ತರ ಇಟ್ಕೋಬೇಕು. ಡೈರೆಕ್ಷನ್ ಗೊತ್ತಾಯ್ತಾ ನಿಮ್ಗೆ? ಫೋಲ್ಡ್ ಮಾಡ್ಬೇಕು ಅಂತ. ಕರ್ಲ್ಡ್ ಸುಮ್ನೆ ರೈಟ್ ಹ್ಯಾಂಡ್ ಅಲ್ಲಿ ತೋರಿಸ್ತೀನಿ ಅಂತ 5 ಬೆರಳು ತೋರಿಸೋದಲ್ಲ. ಸೊ ಇಫ್ ದ ಫಿಂಗರ್ಸ್ ಆಫ್ ದ ರೈಟ್ ಹ್ಯಾಂಡ್ ಆರ್ ಕರ್ಲ್ಡ್ ಇನ್ ಸಚ್ ಎ ವೇ ದಟ್ ದ ಪಾಯಿಂಟ್ ಅಲಾಂಗ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ವೆಕ್ಟರ್ ಎ ಟು ವೆಕ್ಟರ್ ಬಿ. ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದಾನೆ. ಇರ್ಲಿ, ಡೈರೆಕ್ಷನ್ ಏನು ಕೊಟ್ಟಿಲ್ಲಲ್ವಾ? ಲೆಟ್ ಅಸ್ ಪುಟ್ ದಿಸ್ ಡೈರೆಕ್ಷನ್. ನೋಡ್ರಿ, ಥೀಟಾ ಫಸ್ಟ್ ಚಿತ್ರದಲ್ಲಿ ಬರ್ಕೊಂಡ್ರಲ್ಲ ನೀವು. ಕೇಳಿಸ್ತಾಯ್ತಾ? ಇಫ್ ದ ಫಿಂಗರ್ಸ್ ಆಫ್ ದ ರೈಟ್ ಹ್ಯಾಂಡ್ ಆರ್ ಕರ್ಲ್ಡ್ ಇನ್ ಸಚ್ ಎ ವೇ ದಟ್ ದ ಪಾಯಿಂಟ್ ಅಲಾಂಗ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಫ್ರಮ್ ವೆಕ್ಟರ್ ಎ ಟು ವೆಕ್ಟರ್ ಬಿ ಥ್ರೂ ಅ ಸ್ಮಾಲ್ ಆಂಗಲ್, ದೆನ್ ದ ಥಂಬ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಎ ಅಂಡ್ ಬಿ. ನೋಡ್ಕೊಳ್ರಿ, ಎ ಟು ಬಿ ಆಂಟಿ ಕ್ಲಾಕ್ ವೈಸ್ ಇದೆಯಲ್ವಾ? ಮೂರನೇ ವೆಕ್ಟರ್ ಥಂಬ್ ಡೈರೆಕ್ಷನ್ ಆಫ್ ದಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಎ ಕ್ರಾಸ್ ಬಿ ಅಂತ ಹೇಳುತ್ತೆ. ಇದನ್ನ ಬರ್ಕೋಬೇಕು ನೀವು. ಇದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕರೀತಾರೆ ಇದನ್ನ. ಅರ್ಥ ಆಯ್ತಾ? ರೈಟ್ ಹ್ಯಾಂಡ್ ಟೂ ರೂಲ್ ಅಂತಾನು ಕರೀತಾರೆ ಇದನ್ನ. ಧನುಶ್ರೀ ಹೋದ್ರಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಕೇಳಿದ್ರ? ರೈಟ್ ಹ್ಯಾಂಡ್ ಥಂಬ್ ರೂಲ್ ಮುಂಚೆ ಏನಾರು ಫಸ್ಟ್ ಪಿ ಯು ಸಿಯಲ್ಲಿ ಕೇಳಿದ್ರಾ? ಹೋದ್ರಿ? ಏನೋ ಬಂದಿತ್ತಲ್ವಾ? ಓಕೆ, ರೀಡ್ ದ ಸ್ಟೇಟ್ಮೆಂಟ್ ಹೋದ್ರಿ. The fingers of the right hand are curled in such a way that they point along the direction of rotation from vector A to vector B through a small angle. Then the thumb points in the direction of the cross product of vectors. Vectors A and B. Okay, Arpatanjum. Yes, sir. ಬರ್ಕಂಡ್ರಾ? ನೋಡಿ, ಅಬ್ಸರ್ವ್ ಮಾಡ್ಬೇಕು. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ದ ಸ್ಟೇಟ್ಮೆಂಟ್ ಕೇರ್ಫುಲಿ. ಕೆಳಗಡೆ ಇನ್ನೊಂದು ಸ್ಟೇಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಏನಂತ ಕಾಣಿಸ್ತಾ ಇದೆ ಗೊತ್ತಾ? ಇಲ್ಲಿ ನೋಡ್ರಿ, ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಬಿ ಕ್ರಾಸ್ ಎ ಅಂತ ಕೆಳಗಡೆ ಕಾಣಿಸ್ತಾ ಇದೆಯಾ? ರೈಟ್. ಅದು ಹೇಳ್ತೀನಿ ಏನಂತ. ಅಬ್ಸರ್ವ್ ಮಾಡ್ಕೊಂಡ್ರಿ ಫಸ್ಟ್ ರೂಲ್. ಅರ್ಥ ಆಯ್ತಾ ಈಗ? ಸೊ ನಾನು ಎ ಟು ಬಿ ರೊಟೇಷನ್ ಇದ್ರೆ ಎ ಕ್ರಾಸ್ ಬಿ ಅಪ್ವರ್ಡ್ಸ್ ಇರುತ್ತೆ. ಸಪೋಸ್ ನೀವು ಫಿಂಗರ್ಸ್ ಏನಾದ್ರು ಕ್ಲಾಕ್ ವೈಸ್ ಮಾಡಿದ್ರೆ, ಸಪೋಸ್ ಡೈರೆಕ್ಷನ್ ಹಿಂಗ್ ಅನ್ಕೊಡ್ರಿ, ಸಪೋಸ್ ಹಿಂಗಿತ್ತು ಅನ್ಕೊಡ್ರಿ. ಅವಾಗ ಇದು ಥರ್ಡ್ ವೆಕ್ಟರ್ ಎಲ್ಲಿ ಬರುತ್ತೆ ಹೇಳ್ರಿ? ಅಪ್ವರ್ಡ್ಸ್ ಬರುತ್ತಾ ಡೌನ್ವರ್ಡ್ಸ್ ಬರುತ್ತಾ?
ಡೈರೆಕ್ಷನ್ ಆಫ್ ದ ಥರ್ಡ್ ವೆಕ್ಟರ್. ಆಯ್ತಾ? ಆಯ್ತಾ? Yes. ಅರಪತ್ತಂಜುಮ್. Yes, sir. ಡೈರೆಕ್ಷನ್ ಆಫ್ ರೊಟೇಷನ್ ಆಂಟಿ ಕ್ಲಾಕ್ ವೈಸ್ ಇದ್ರೆ ಥಂಬ್ ಪಾಯಿಂಟ್ಸ್ ದ ಡೈರೆಕ್ಷನ್ ಆಫ್ ಎ ಕ್ರಾಸ್ ಬಿ. ಓಕೆನಾ? ಥರ್ಡ್ ವೆಕ್ಟರ್. ಸಪೋಸ್ ಏನಾದ್ರು ಡೈರೆಕ್ಷನ್ ಆಫ್ ರೊಟೇಷನ್ ಹಿಂಗಿದ್ರೆ ಕ್ಲಾಕ್ ವೈಸ್ ಇದ್ರೆ ಅದು ಎ ಕ್ರಾಸ್ ಬಿ ಕಡೆ ಬರ್ತದೆ ಹೇಳ್ರಿ. ಅಪ್ವರ್ಡ್ಸ್ ಬರುತ್ತಾ ಡೌನ್ವರ್ಡ್ಸ್ ಬರುತ್ತಾ? ಓಕೆ, ಸಪೋಸ್ ಬಿ ಟು ಎ ಇತ್ತು ಅನ್ಕೊಡ್ರಿ, ವೆಕ್ಟರ್ ಬಿ ಟು ವೆಕ್ಟರ್ ಎ ಇತ್ತು ಅನ್ಕೊಡ್ರಿ, ಡೈರೆಕ್ಷನ್ ಆಫ್ ರೊಟೇಷನ್. ಅವಾಗ ರಿಸಲ್ಟೆಂಟ್ ವೆಕ್ಟರ್ ಥರ್ಡ್ ವೆಕ್ಟರ್ ಡೈರೆಕ್ಷನ್ ಎಲ್ಲಿ ಬರ್ಬೇಕು ಹೇಳ್ರಿ? ಥರ್ಡ್ ವೆಕ್ಟರ್ ಡೈರೆಕ್ಷನ್ ಅಪ್ವರ್ಡ್ಸ್ ಬರುತ್ತಾ ಡೌನ್ವರ್ಡ್ಸ್ ಬರುತ್ತಾ ಅಂತ? ಡೌನ್ವರ್ಡ್ಸ್ ಬರುತ್ತಲ್ಲ? Downwards. Yes. ಅದಕ್ಕೆ ಅವಾಗ ಡೌನ್ವರ್ಡ್ಸ್ ಬರ್ತಲ್ಲ, ಅದಕ್ಕೆ ಅದನ್ನ ಮೈನಸ್ ಬಿ ಕ್ರಾಸ್ ಎ ಅಂತ ಕರೀತಾರೆ. ಅದನ್ನ ಅದಕ್ಕೆ ಕೆಳಗಲ್ಲಿ ಕೊಟ್ಟಿರೋದು. ಇರ್ಲಿ, ಸ್ಟೇಟ್ಮೆಂಟ್ ಬರ್ಕೊಳ್ರಿ, ಅದನ್ನ ಎಕ್ಸ್ಪ್ಲೈನ್ ಮಾಡೋಣ. ಪ್ರಾಪರ್ಟೀಸ್ ಬರ್ತಲ್ಲ ಅವಾಗ. ಸೊ ಇದು ಕಾಮಿಟೇಟಿವ್ ಆಗಲ್ಲ ಕ್ರಾಸ್ ಪ್ರಾಡಕ್ಟ್. ಓಕೆನಾ? ನೀವು ಇಲ್ಲಿ ಥೀಟಾ ಅಂತ ಬರ್ಕೋಬಹುದು. ಇಲ್ಲಿ ಇದೆಯಲ್ಲ ಫಸ್ಟ್ನೇ ಚಿತ್ರದಲ್ಲಿ ಇತ್ತಲ್ಲ, ನಾನು ಬರ್ದಿದ್ದೆ ನೋಡ್ರಿ, ಥೀಟಾ ಇದು. ಓಕೆನಾ? ಸೊ ಇದೇ ಚಿತ್ರ ನೀವೇನು ನೋಡ್ತಾ ಇದೀರಲ್ಲ, ದಿಸ್ ಇಸ್ ನಥಿಂಗ್ ಬಟ್ 3 ಡೈಮೆನ್ಷನಲ್ ಇದು. ಸೊ ನಾವೇನ್ ಮಾಡ್ತೀವಿ ಹೇಳ್ರಿ, ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಓಕೆನಾ? ಆರಿಜಿನ್. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಕರೆಕ್ಟ್ ತಾನೆ? ಹಿಂಗೆ ತಾನೆ ಮಾಡೋದು ನಾವು. ಸೊ ಡೈರೆಕ್ಷನ್ ಆಫ್ ರೊಟೇಷನ್ ಹಿಂಗಿತ್ತಂತಂದ್ರೆ ಥರ್ಡ್ ವೆಕ್ಟರ್ ರೆಪ್ರೆಸೆಂಟ್ಸ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇದು ರೈಟ್ ಹ್ಯಾಂಡ್ ಥಂಬ್ ರೂಲ್. ಬರ್ಕೊಂಡ್ರ ಎಲ್ಲ? Yes, sir. ಕೇಳಿಸ್ತಾ ಇದೆಯಾ? 2 ಚಿತ್ರ ಆಗ್ಬೇಕು ನಿಮಗೆ. ಸ್ಟೇಟ್ಮೆಂಟ್ ಇಲ್ಲಿದೆ, ಬೋರ್ಡ್ ಮೇಲೆ ನೋಡಿ, ಸ್ಟೇಟ್ಮೆಂಟ್ ಇದೆ. ಓಕೆ, ಲೆಟ್ ಅಸ್ ತರನ್ನುಮ್ ತಸ್ಮಿಯ ಬಾನು. ಕೇಳಿಸ್ತಾ ಇದೆಯಾ? Yes, sir. ಇದೀರಲ್ವಾ? ಓಕೆ, ನೋಡಿ ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಅಲ್ಲ? ಓಕೆ, ಕೇಳಿಸ್ತಾ ಇದೆಯಾ? ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ನೋಡ್ರಿ, ಬರ್ಕೊಳ್ರಿ. ಎ ಕ್ರಾಸ್ ಬಿ, ಇದನ್ನ ಬರ್ಕೊಳ್ರಿ, ಫಾರ್ಮುಲಾ ಹೇಳ್ತೀನಿ ಆಮೇಲೆ ಏನಂತ. ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂದ್ರೆ ಲೆಂತ್ ಆಫ್ ವೆಕ್ಟರ್ ಎ, ಲೆಂತ್ ಆಫ್ ವೆಕ್ಟರ್ ಬಿ, ಸೈನ್ ಥೀಟಾ. ನೋಡ್ರಿ, ಎನ್ ಕ್ಯಾಪ್ ಅಂತಿದೆ. ಬರ್ಕೊಳ್ತಾ ಇದೀರಾ? Yes, sir. ವೆರಿ ವೆರಿ ಇಂಪಾರ್ಟೆಂಟ್. ಕ್ರಾಸ್ ಪ್ರಾಡಕ್ಟ್ ಅಂಡರ್ಲೈನ್ ಮಾಡ್ರಿ. ಮೂರನೇ ಪಾಯಿಂಟ್ ಹಾಕಿ, ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಫಾರ್ಮುಲಾ ಅಂತ ಬರ್ಕೊಂಡಿದ್ದೀನಿ, ಬರೀರಿ. ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ವೆಕ್ಟರ್, ಇನ್ನೂ ರಿಪೀಟ್ ಮಾಡ್ತಿದ್ದೀನಿ, ಲೆಂತ್ ಆಫ್ ವೆಕ್ಟರ್ ಎ, ಲೆಂತ್ ಆಫ್ ವೆಕ್ಟರ್ ಬಿ, ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಅಲ್ಲಿ ನೋಡ್ರಿ, ಇಲ್ಲಿ 3 ಅಂಶಗಳಿದಾವೆ. ಏನೇನ್ ಗೊತ್ತಾ? ಒಂದು ವೆಕ್ಟರ್ ಎ ಇದೆ, ಇನ್ನೊಂದು ವೆಕ್ಟರ್ ಬಿ ಇದೆ, ಇನ್ನೊಂದು ಎನ್ ಕ್ಯಾಪ್ ಅಂತಿದೆ. ಈ ಎನ್ ಕ್ಯಾಪ್ ಎಲ್ಲಿಂದ ಬಂತು ಗೊತ್ತಾ? ಪ್ರೀವಿಯಸ್ 2 ಚಿತ್ರದಲ್ಲಿ ನೋಡಿದ್ರಲ್ಲ ನೀವು, 2 ವೆಕ್ಟರ್ಗಳ ಡೈರೆಕ್ಷನ್ ಆಫ್ ರೊಟೇಷನ್ ಇಂದ ಉದ್ಭವ ಆಗ್ತಕ್ಕಂತ ರಿಸಲ್ಟೆಂಟ್ ವೆಕ್ಟರ್ ಅದೇ ಎನ್ ಕ್ಯಾಪ್. ಸೊ ಈ 3 ಕೂಡ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂತ ಹೇಳ್ತಾರೆ ಇದನ್ನ. ಅದಕ್ಕೆ ಅಲ್ಲಿ ನಾವು ಈ ತರ ಡೆಫಿನೇಷನ್ ಬರೆದಿರೋದು. ಡಾಟ್ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ ಇದು? Cross. ಕ್ರಾಸ್ ಪ್ರಾಡಕ್ಟ್ ಆರ್ ವೆಕ್ಟರ್ ಪ್ರಾಡಕ್ಟ್. ಇದರ ಔಟ್ಪುಟ್ ವೆಕ್ಟರೇ ಬರುತ್ತೆ. ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು, ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅದಕ್ಕೆ ಲೆಂತ್ ಆಫ್ ಎ, ಲೆಂತ್ ಆಫ್ ಬಿ, ಸೈನ್ ಥೀಟಾ, ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಎನ್ ಕ್ಯಾಪ್ ಅಂತ ಬರುತ್ತೆ ಡೆಫಿನೇಷನ್. ಅದಕ್ಕೆ ನಾನು ಇದನ್ನ ಬೋರ್ಡ್ ಮೇಲೆ ಹಾಕಿರೋದು. ಆಯ್ತಾ? ಥರ್ಡ್ ಪಾಯಿಂಟ್ ಹೋಗ್ಬೋದಾ ನೆಕ್ಸ್ಟ್ ಪಾಯಿಂಟ್ಗೆ? ಟೈಮ್ ವೇಸ್ಟ್ ಮಾಡಕ್ ಇಲ್ಲಿ ಸಮಯ ಇಲ್ಲ. ಓಕೆ, ಲೆಟ್ ಅಸ್ ಕಮ್ ಟು ವೈಟ್ ಬೋರ್ಡ್. 4ನೇ ಪಾಯಿಂಟ್ ಅಲ್ಲ, ಬರ್ಕೊಳ್ರಿ. ವೆಕ್ಟರ್ ಪ್ರಾಡಕ್ಟ್ ನೋಡಿ, ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಎರಡು ಒಂದೇ. ಇದನ್ನ ನಾವು ಮುಂಚೆನೆ ಹೇಳಿದ್ವಲ್ಲ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ. Yes, sir. ಓಕೆ, ಅಂಡರ್ಲೈನ್ ಮಾಡೋಣ. ಸೊ ದಿ ವೆಕ್ಟರ್ ಪ್ರಾಡಕ್ಟ್, the vector product of 2 vectors, the vector product of 2 vectors A and B is denoted as. ಸೊ 2 ವೆಕ್ಟರ್ಗಳ ವೆಕ್ಟರ್ ಪ್ರಾಡಕ್ಟ್ ಹಿಂಗ್ ಬರಿತೀವಿ ನೋಡ್ರಿ. ಎ ಮತ್ತು ಬಿ ಮಧ್ಯೆ ಇಂಟು ಮಾರ್ಕ್ ಬರಿಬೇಕು, ಎ ಕ್ರಾಸ್ ಬಿ. ಅಂಡ್ ಇಟ್ ಈಸ್ ಡಿಫೈನ್ಡ್ ಆಸ್. ಅದಕ್ಕೆ ನಾವು ಹಿಂದಿನ ಕ್ಲಾಸ್ನೆಲ್ಲ ಓದ್ಕೇಳ್ರಿ, ಡಾಟ್ ಪ್ರಾಡಕ್ಟ್ ಎಲ್ಲ ಪರ್ಫೆಕ್ಟ್ ಆಗ್ರಿ ಅಂತ ಹೇಳಿದ್ವಿ.
ಅಂಡ್ ಇಟ್ ಈಸ್ ಡಿಫೈನ್ಡ್ ಆಸ್ ಈಗಿನ ಫಾರ್ಮುಲಾ ಬರ್ಕೊಂಡ್ರಲ್ಲ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಏನ್ ನೋಡಿದ್ರಿ ಸ್ಕ್ರೀನ್ ಮೇಲೆ ಲೆಂತ್ ಆಫ್ ಎ ಲೆಂತ್ ಆಫ್ ಬಿ ಸೈನ್ ಥೀಟಾ ಎನ್ ಕ್ಯಾಪ್ ಕರೆಕ್ಟಾ Yes, sir. ಆಗ್ಲೇ ಬರ್ಕೊಂಡ್ರಲ್ಲ ನೀವು ಅದೇ ಫಾರ್ಮುಲಾನೇ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ನೋಡ್ರಿ ರೈಟ್ ಹ್ಯಾಂಡ್ ಸೈಡ್ ಲೆಂತ್ ಆಫ್ ಎ ಲೆಂತ್ ಆಫ್ ಬಿ ಇಲ್ಲಿ ಸೈನ್ ಆಫ್ ದ ಆಂಗಲ್ ಕನ್ಸಿಡರ್ ಮಾಡ್ಬೇಕು ಎರಡು ವೆಕ್ಟರ್ಗಳ ನಡುವಿನ ಕಾಸ್ ಅಲ್ಲ ಸೈನ್ ಜೊತೆಗೆ ಇಲ್ಲಿ ಎನ್ ಕ್ಯಾಪ್ ಅಂತಿದೆ ಅರ್ಥ ಆಯ್ತಾ ವೆರಿ ವೆರಿ ಇಂಪಾರ್ಟೆಂಟ್ ಇದು ಧನುಶ್ರೀ ಅರ್ಪತಂಜಮ್ಮ ನೋಡ್ಕೊಳ್ರಿ ಯಾರ್ ಥೀಟಾ ಥೀಟಾ ಏನಂತ ಹೇಳ್ತೀನಿ ಥೀಟಾ ಇಸ್ ದ ಆಂಗಲ್ ಸೊ ನಮಗೆ ಇರ್ತಕ್ಕಂಥ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕು ನಾವು ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಎ ಅಂಡ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂಡ್ ಇನ್ನೊಂದಿತ್ತಲ್ಲ ಎನ್ ಕ್ಯಾಪ್ ಅಂತ ಇತ್ತು ತಾನೇ ಅದು ಎನ್ ಕ್ಯಾಪ್ ಅಂತ ಯೂಸ್ ಮಾಡಿದೀವಲ್ಲ Yes, sir. ಎನ್ ಕ್ಯಾಪ್ ಇದೆ ಅದೇನ್ ಗೊತ್ತಾ ರೈಟ್ ಹ್ಯಾಂಡ್ ಸಮ್ ರೂಲ್ ಅಲ್ಲಿ ನೋಡಿದೀವಲ್ಲ ನಾವು ಅದು ಯೂನಿಟ್ ವೆಕ್ಟರ್ ಎನ್ ಕ್ಯಾಪ್ ಇದೆ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಯಾವ್ದಕ್ಕೆ ಏನಾಗಿರುತ್ತೆ ಗೊತ್ತಾ ಅದು ಮೂರನೇ ವೆಕ್ಟರ್ ಬರ್ತಲ್ಲ ರಿಸಲ್ಟೆಂಟ್ ವೆಕ್ಟರ್ ಅದೇ ಎನ್ ಕ್ಯಾಪ್ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಯಾವ್ದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಗೊತ್ತಾ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಕರೆಕ್ಟಾ Yes, sir. ಇಲ್ಲಿ ನೋಡ್ಕೋಬೇಕು ನೀವು ಕರೆಕ್ಟ್ ಆಗಿ ನನಗೆ ಅಟ್ಲೀಸ್ಟ್ ಒಂದು 50% ಆದ್ರೂ ನೀವು ಅರ್ಥ ಮಾಡ್ಕೊಂತೀರಿ ಅಂತ ಅನ್ಕೊಂಡಿದ್ದೀನಿ ನೋಡ್ರಿ ಎನ್ ಕ್ಯಾಪ್ ಅಂತಕ್ಕಂಥದ್ದು ನಾನು ತಂಬ್ ಅಂತ ಹೇಳಿದ್ನಲ್ಲ ರೈಟ್ ಹ್ಯಾಂಡ್ ತಂಬ್ ರೂಲ್ ಅಲ್ಲಿ ತಂಬ್ ಅಂತ ಹೇಳಿದ್ನಲ್ಲ ನಮ್ಮ 4 ಫಿಂಗರ್ಸ್ ಗಳನ್ನ ನಾವು ಕರ್ಲ್ ಮಾಡ್ಕೊಂಡ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಕರ್ಲ್ ಮಾಡ್ಕೊಂಡ್ವಿ ಅನ್ಕೊಳ್ರಿ ಅವಾಗ ಡೈರೆಕ್ಷನ್ ಆಫ್ ರೊಟೇಷನ್ ಆಂಟಿ ಕ್ಲಾಕ್ ವೈಸ್ ಇದ್ರೆ ಮೂರನೇ ವೆಕ್ಟರ್ ಇರುತ್ತಲ್ಲ ಅಂದ್ರೆ ಎ ಕ್ರಾಸ್ ಬಿ ಅದೇ ಕ್ರಾಸ್ ಪ್ರಾಡಕ್ಟ್ ಅದು ನಾನು ಎನ್ ಕ್ಯಾಪ್ ಅಂತ ಹೇಳಿರೋದು ಆ ಎನ್ ಕ್ಯಾಪ್ ಯಾವ್ದಾದ್ರು ಲಂಬವಾಗಿರುತ್ತೆ ವೆಕ್ಟರ್ ಎಗೂ ಪರ್ಪೆಂಡಿಕ್ಯುಲರ್ ಇರುತ್ತೆ ವೆಕ್ಟರ್ ಬಿಗೂ ಪರ್ಪೆಂಡಿಕ್ಯುಲರ್ ಇರುತ್ತೆ ಸಚ್ ದಾಟ್ ನೋಡ್ರಿ ನಾವು ಅದಕ್ಕೆ ಹೇಳಿದ್ದು ಸಚ್ ದಾಟ್ ಅಲ್ಲಿ 3 ಅಂಶಗಳು ಬಂದವೆ ವೆಕ್ಟರ್ ಎ ವೆಕ್ಟರ್ ಬಿ ಆಮೇಲೆ ಎನ್ ಕ್ಯಾಪ್ ಇದಾವಲ್ವಾ ಇವು ಮೂರು ಸೇರಿ ಫಾರ್ಮ್ ಎ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅರ್ಥ ಮಾಡ್ಕೋಬೇಕೀಗ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಇನ್ ದಿಸ್ ಆರ್ಡರ್ ಇಷ್ಟು ನೀವು ಅಂಡರ್ಲೈನ್ ಮಾಡ್ಕೊಂಡ್ರು ಕೂಡ ಬಹಳ ಒಳ್ಳೇದು ಇನ್ ದಿಸ್ ಆರ್ಡರ್ ಇದು ನಮ್ಮ ಕ್ರಾಸ್ ಪ್ರಾಡಕ್ಟ್ ಅಥವಾ ವೆಕ್ಟರ್ ಪ್ರಾಡಕ್ಟಿನ ಡೆಫಿನಿಷನ್ ಓದ್ತೀರಾ ಈಗ ಅದು ಕರೆಕ್ಟ್ ಆಗಿ ಈಗ ಒಂದ್ಸರಿ ಡೆಫಿನಿಷನ್ ಓದ್ರಿ ಅರ್ಪತಂಜಮ್ Yes, sir. Vector product are cross products, sir. The vector product of two vector A and B is denoted as vector A cross vector B and is defined as vector A cross vector B equal length of vector A length of vector B sin theta n cap. Here theta is the angle between vector A and vector B and n cap is a unit vector perpendicular to the both vector A and vector B such that vector A vector B n cap from a right-handed system in this order, sir. ಫಾರ್ಮ್ ಎ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಈ ಮೂರು ಫ್ರೆಂಡ್ಸ್ ಇವರು ವೆಕ್ಟರ್ ಎ ವೆಕ್ಟರ್ ಬಿ ಎನ್ ಕ್ಯಾಪ್ ಫಾರ್ಮ್ ಅವು ಏನು ಉಂಟು ಮಾಡ್ತವೆ ಅಂದ್ರೆ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಇನ್ ದಿಸ್ ಆರ್ಡರ್ ಅಂದ್ರೆ ಎ ಆದ್ಮೇಲೆ ಬಿ ಬರ್ಬೇಕು ಬಿ ಆದ್ಮೇಲೆ ಮೂರನೇ ವೆಕ್ಟರ್ ಆತರ ನೀವು ಕ್ಲಾಕ್ ವೈಸರ್ ಹೋಗಿ ಆಂಟಿ ಕ್ಲಾಕ್ ವೈಸರ್ ಹೋಗ್ರಿ ಅರ್ಥ ಆಯ್ತಾ ಧನುಶ್ರೀ Yes, sir. ಒಂದು ಚಿತ್ರ ಹಾಕೋಣ ಈಗ ಇಲ್ಲಿ ಹಾಕಿದ್ರಿ ಆಲ್ರೆಡಿ ಬರ್ದಿರ್ತಾನೆ ನೀವು ಫಸ್ಟ್ 2 ಚಿತ್ರಗಳು ಬರ್ಕೊಂಡಿರ್ತಾನೆ ಇನ್ನೊಂದ್ಸರಿ ಹಾಕ್ಬಿಡ್ತೀನಿ Yes, sir. ಇದು ವೆಕ್ಟರ್ ಎ ಇದು ವೆಕ್ಟರ್ ಬಿ ಅಂತ ಅನ್ಕೊಳ್ರಿ ಅಬ್ಸರ್ವ್ ಮಾಡ್ರಿ ಇಫ್ ದ ಫಾರ್ಮ್ ಸ್ಮಾಲ್ ಆಂಗಲ್ ಥೀಟಾ ನೋಡ್ರಿ ಮೂರನೇ ವೆಕ್ಟರ್ ಇಲ್ಲಿದೆ ನೋಡ್ರಿ ಅಂತ ಹೇಳಿದ್ದೆ ನಾನು ಇದು ವೆಕ್ಟರ್ ಸಿ ಅನ್ರಿ ಅರ್ಥ ಆಯ್ತಾ ಇಲ್ಲಿ ಇದು ಪ್ಲೇನ್ ಇದು ಸಮತಲ ಆ ಸಮತಲದಲ್ಲಿ ಯಾವ ವೆಕ್ಟರ್ಸ್ ಇದಾವೆ ಹೇಳ್ರಿ ಆ ಸಮತಲದಲ್ಲಿ ಯಾವ ವೆಕ್ಟರ್ಸ್ ಇದಾವೆ ವೆಕ್ಟರ್ ಎ ವೆಕ್ಟರ್ ಬಿ ಇದೆ ಹೌದಲ್ವಾ ಇದು ಪ್ಲೇನ್ ಕರೆಕ್ಟಾ ಪ್ಲೇನ್ ಕಾಣಿಸ್ತಾ ಆಯ್ತಾ ಸಮತಲ ಕಾಣಿಸ್ತಾ ಇಲ್ವಾ Yes, sir. Yes, sir. ಕಾಣಿಸ್ತೈತೆ ಅನ್ಸುತ್ತೆ ಓಕೆ ಈ ಪ್ಲೇನ್ ಅಲ್ಲಿ ವೆಕ್ಟರ್ ಎ ವೆಕ್ಟರ್ ಬಿ ಗಳು ರೊಟೇಟ್ ಆಗ್ತವೆ ರೊಟೇಟ್ ಆದಾಗ ನನಗೆ ಮೂರನೇ ವೆಕ್ಟರ್ ಬರುತ್ತೆ ಸಿ ಅದಕ್ಕೆ ನಾನು ಹೇಳಿದ್ದು ಸಿ ಅಥವಾ ಎನ್ ಕ್ಯಾಪ್ ಅಂತ ಹೇಳಿದೆ ನಾನು ಓಕೆನಾ ಈ ಡೆಫಿನಿಷನ್ ಅಲ್ಲಿ ಅಂದ್ರೆ ವೆಕ್ಟರ್ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಆಲ್ಸೋ ದಿಸ್ ವೆಕ್ಟರ್ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಅಂತ ದಟ್ ಈಸ್ ಈ ಸಿ ಅಂತ ಇದೆಯಲ್ಲ ವಾಟ್ ಇಸ್ ದಿಸ್ ಸಿ ಎಲ್ಲಿಂದ ಬಂತು ಸಿ ಇದು ಅಂದ್ರೆ ಇದು ಎ ಕ್ರಾಸ್ ಬಿ ಇದು ಅರ್ಥ ಮಾಡ್ಕೊಡ್ರಿ ಎ ಕ್ರಾಸ್ ಬಿ ಓಕೆನಾ ಡೈರೆಕ್ಷನ್ ಆಫ್ ದಿಸ್ ವೆಕ್ಟರ್ ಸಿ ನೀವು ಹೆಂಗ್ ಹೇಳ್ತೀರಿ ಹೇಳ್ರಿ ಯಾವ ರೂಲ್ ಆಧಾರದ ಮೇಲೆ ಹೇಳ್ತೀವಿ ಡೈರೆಕ್ಷನ್ ಆಫ್ ವೆಕ್ಟರ್ ಸಿ ಕ್ಯಾನ್ ಬಿ
ಕ್ಯಾನ್ ಬಿ obtained by the rule, that is right hand thumb rule. ಅರ್ಥ ಆಯ್ತಾ? Yes, sir. Yes, sir. ಓಕೆ. ಹಾಗೆ ನೋಡಿ, ಈಗ ಸಪೋಸ್ ಏನಾದ್ರು ಈಗ ಡೈರೆಕ್ಷನ್ ಆಫ್ ರೊಟೇಷನ್ ಚೇಂಜ್ ಮಾಡೋಣ. ಇದು ಆರಿಜಿನ್ ಅನ್ಕೊಡ್ರಿ. ಸೊ ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ. ಓಕೆನಾ? ನೋಡ್ರಿ, ಈಗ ಡೈರೆಕ್ಷನ್ ಆಫ್ ರೊಟೇಷನ್ ಹಿಂಗ್ ತಗೊಳ್ರಿ. ಈಗ ಆಂಟಿ ಕ್ಲಾಕ್ ವೈಸ್ ತಗೊಂಡ್ರೆ ನಿಮಗೆ ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿ ಬರ್ತದೆ ಹೇಳ್ರಿ? ರಿಸಲ್ಟೆಂಟ್ ವೆಕ್ಟರ್ ಎಲ್ಲಿ ಬರುತ್ತೆ? ಡೌನ್ವರ್ಡ್ ಬರ್ತದೆ ತಾನೆ? ಕರೆಕ್ಟ್ ಆಗಿ ಬರ್ತದಲ್ವಾ? ಓಕೆನಾ? ರಿಸಲ್ಟೆಂಟ್ ವೆಕ್ಟರ್. ಇದೇನ್ ಗೊತ್ತಾ? ನೋಡ್ರಿ, ಕ್ಲಾಕ್ ಇದೆ, ಇದು ಕ್ಲಾಕ್ ವೈಸ್ ಇದೆ ಅಲ್ವಾ? ಇದು ಬಿ ಕ್ರಾಸ್ ಎ ಅಂದ್ರೆ ಮೈನಸ್ ಬಿ ಕ್ರಾಸ್ ಎ. ಅದೇ ಪ್ರಶ್ನೆ ಚಿತ್ರದಲ್ಲಿ ಬರ್ಕೊಂಡ್ರಲ್ಲ ನೀವು, ಮೈನಸ್ ಬಿ ಕ್ರಾಸ್ ಎ. ಓಕೆನಾ? Yes, sir. ಅದಕ್ಕೆ ನೆನಪಿಟ್ಕೊಳ್ರಿ, ಎ ಕ್ರಾಸ್ ಬಿ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಅರ್ಥ ಮಾಡ್ಕೊಳ್ರಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಔಟ್ಪುಟ್ ಆಗಲ್ಲ. ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಬಟ್ ಎ ಕ್ರಾಸ್ ಬಿ ಏನಕ್ಕೆ ಸಮಾನ ಆಗುತ್ತೆ ಗೊತ್ತಾ? ಎ ಕ್ರಾಸ್ ಬಿ ನೆಗೆಟಿವ್ ಮೈನಸ್ ಆಫ್, ಓಕೆನಾ, ಬಿ ಕ್ರಾಸ್ ಎ. ಬರ್ಕಂತ ಇದ್ದೀರಾ? Yes, Yes, sir. ಅರ್ಥ ಮಾಡ್ಕೊಂತೀರಿ ಅಂತ ಅನ್ಕೊಂಡಿದ್ದೀನಿ. ಕಂಟಿನ್ಯೂ ಮಾಡ್ರಿ, ಒಂದು ಎರಡು ಲೈನ್ ಬಿಟ್ಕೊಂಡು ಬರ್ಕಂತ ಹೋಗ್ರಿ. ಓಕೆನಾ? ಇನ್ನೊಂದು ಅರ್ಥ ಆಯ್ತಲ್ಲ? ಈಗ ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ? ವೆಕ್ಟರ್ ಪ್ರಾಡಕ್ಟ್ ಅಬ್ಸರ್ವ್ ಮಾಡ್ರಿ. ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಡೆಫಿನಿಷನ್ ಏನು? ಇನ್ನೊಂದ್ಸರಿ ಹೇಳ್ಬಿಡ. ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ಎ, ಲೆಂತ್ ಆಫ್ ಬಿ, ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಓಕೆನಾ? ವೇರ್ ಎನ್ ಕ್ಯಾಪ್ ಅನ್ನೋದೇನು? ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಸಚ್ ದಟ್ ದೀಸ್ ತ್ರೀ ಫಾರ್ಮ್ ಎ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆನಾ? ಕರೆಕ್ಟ್ ಇದೆಯಾ? ಇನ್ನೊಂದು ಹೋಗೋಣ. ಓಕೆ. ಈಗ ನೋಡೋಣ, ಹಿಂಗೆ ಮಾಡ್ಕೋಣ. ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಬ್ಸರ್ವ್ ಮಾಡ್ರಿ ಎಲ್ಲರೂ. ಝೆಡ್ ಆಕ್ಸಿಸ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ 3 ಡೈಮೆನ್ಷನ್ ಅಲ್ಲಿ. ಈಗ ನೋಡೋಣ, ಎರಡು ವೆಕ್ಟರ್ಸ್ ತಗೊಳ್ಳೋಣ. ಇಲ್ಲಿ ಥೀಟಾ ಇದೆ. ಡೈರೆಕ್ಷನ್ ನೋಡ್ರಿ, ಡೈರೆಕ್ಷನ್ ಗಮನಿಸ್ರಿ. ಯಾವ ಡೈರೆಕ್ಷನ್ ಇಂದ ಯಾವ ಆಂಟಿ ಕ್ಲಾಕ್ ವೈಸ್ ಇದೆಯಾ, ಕ್ಲಾಕ್ ವೈಸ್ ಇದೆಯಾ ಡೈರೆಕ್ಷನ್ ನಂದೀಗ? Anti-clockwise. ಎಸ್. ವೆಕ್ಟರ್ ಎ ಅನ್ಕೊಳ್ಳೋಣ, ಇದನ್ನ ವೆಕ್ಟರ್ ಬಿ ಅಂತ ಅನ್ಕೊಳ್ಳೋಣ. ಓಕೆ. ಸೊ ಇಫ್ ಐ ಕನ್ಸಿಡರ್ ಎ ಪಾಯಿಂಟ್ ಪಿ ಹಿಯರ್, ಓಕೆ ನೋಡಿ, ಇವಾಗ ನೋಡೋಣ. ಅಬ್ಸರ್ವ್ ಮಾಡ್ರಿ ಕರೆಕ್ಟ್ ಆಗಿ. ಇಲ್ಲಿ ವೆಕ್ಟರ್ ಎ ಇದೆ, ವೆಕ್ಟರ್ ಬಿ ಇದೆ. ಓಕೆನಾ? ಈ ಮೂರನೇ ವೆಕ್ಟರ್ ಇಲ್ಲ ಐತೆ ತಾನೆ, ಎಲ್ಲಿ ಬರ್ಬೇಕು ತಾನೆ? ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ಇದು ಎ ಕ್ರಾಸ್ ಬಿ. ಕರೆಕ್ಟಾ? ಎ ಕ್ರಾಸ್ ಬಿ ಪ್ರಕಾರ. ಓಕೆನಾ? ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ಶೇಡ್ ಮಾಡ್ತೀನಿ ನೋಡ್ರಿ. ಈಗ ನಾನು ಶೇಡ್ ಮಾಡ್ತಾ ಇದ್ದೀನಿ ನೋಡ್ರಿ. ಶೇಡ್ ಮಾಡಿರೋ ರೀಜನ್ ಏನು ಅಂತ ನೋಡ್ಬೇಕು ನೀವೇ. ಈಗ ನೀವು ನನಗೆ ಹೇಳ್ಬೇಕು. ಇಷ್ಟು ಶೇಡ್ ಮಾಡಿದ್ದೀನಲ್ಲ, ಈ ಶೇಪ್, ಇದು ಯಾವ ಶೇಪ್ ಹೇಳ್ರಿ? ಇದು ಯಾವ ಶೇಪ್ ಇದು? ಇಲ್ಲೇ ತಗೋಬಹುದು ನಾನು. ಓಕೆ. ಯಾವ ಶೇಪ್ ಇದು? ಇದಿಷ್ಟು ಅಲ್ವಾ? ಓಕೆ. ವಿಚ್ ಶೇಪ್ ಇಸ್ ದಿಸ್? ಇದು ವೆಕ್ಟರ್ ಎ. ಇಲ್ಲಿಂದ ಇಲ್ಲಿ ವೆಕ್ಟರ್ ಎ ರೊಟೇಟ್ ಆಗ್ತಾ ಇದೆ ಅಲ್ವಾ? ವೆಕ್ಟರ್ ಬಿ ಅರ್ಧ ಅಬ್ಸರ್ವ್ ಮಾಡಿ. ಸರಿ, ಇದು ಮಾಡ್ತೀನಿ. ಸ್ವಲ್ಪ ಇಲ್ಲೇ ನೀವು ಅಬ್ಸರ್ವ್ ಮಾಡೋದು ಒಳ್ಳೇದು. ಓಕೆ. ಶೇಡ್ ಮಾಡೋದಕ್ಕಿಂತ ಮುಂಚೆ ಕರೆಕ್ಟಾ? ಇಷ್ಟು ತಾನೇ ಇದ್ದಿದ್ದು? ಸರಿನಾ? Yes, sir. Yes, sir. ನೋಡ್ರಿ, ರಿಸಲ್ಟೆಂಟ್ ವೆಕ್ಟರ್ ಡೈರೆಕ್ಷನ್ ಅಪ್ವರ್ಡ್ಸ್ ಇದೆ ಅಲ್ವಾ? ಆಂಟಿ ಕ್ಲಾಕ್ ವೈಸ್ ತಗೊಂಡಿದ್ದೀನಿ. ಹಾಗಾದ್ರೆ ವೆಕ್ಟರ್ ಎ ಟು ವೆಕ್ಟರ್ ಬಿ, ರೊಟೇಷನ್ ಫ್ರಮ್ ವೆಕ್ಟರ್ ಎ ಟು ವೆಕ್ಟರ್ ಬಿ ಫಾರ್ಮಿಂಗ್ ಸಮ್ ಸ್ಮಾಲ್ ಅಮೌಂಟ್ ಆಫ್ ಆಂಗಲ್ ಥೀಟಾ. ಅಂದ್ರೆ ಎಲ್ಲಿಂದ ಇಲ್ಲಿವರೆಗೆ ಯಾರ ಮರ್ತು ಅಬ್ಸರ್ವ್ ಮಾಡ್ರಿ, ಇಲ್ಲಿಂದ ಇಲ್ಲಿವರೆಗೆ. ಹಾಗಾದ್ರೆ ಇಷ್ಟು ಇದೆಯಲ್ಲ, ಇದಿಷ್ಟು ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಒಂದು ಹೆಸರು ಕೊಡ್ತೀನಿ, ಏನಾದ್ರು ಅಂತಾರೆ, ಬರಿಬೇಡ್ರಿ. ಇಲ್ಲಿ ಬರ್ಕೊಡ್ರಿ ಬೇಕಾರೆ. ಎ ಬಿ, ಓಕೆ, ಸಿ ಅಂತೀನಿ. ಅಂದ್ರೆ ಓ ಎ ಬಿ ಸಿ ಇದೇನಿದು? ಓ ಎ ಬಿ ಸಿ ಪ್ಯಾರಲಗ್ರಾಮ್ ತಾನೆ? ಕರೆಕ್ಟಾ? ಪ್ಯಾರಲಗ್ರಾಮ್ ಇದು. ಓ ಇದೈತಲ್ಲ, ಓ ಅವಾಗಲೇ ತೋರಿಸಿದ್ ನಾನು. ಓ ಎ ಸಾರಿ ಓ ಎ ಬಿ ಸಿ. ಕರೆಕ್ಟಾ? ಓ ಎ ಬಿ ಸಿ ಅನ್ನೋದು ಪ್ಯಾರಲಗ್ರಾಮ್ ತಾನೆ ಇದು? ಓ ಎ ಬಿ ಸಿ. ಹಾಗಾದ್ರೆ ವೆಕ್ಟರ್ ಎ ಟು ವೆಕ್ಟರ್ ಬಿ ರೊಟೇಟ್ ಮಾಡತ್ತಲ್ಲ, ಅದಿಷ್ಟು ಎ ಕ್ರಾಸ್ ಬಿ ಬರ್ತದೆ. ಅಂದ್ರೆ ಅದು ಆಕ್ಚುಲಿ ಏನಂದ್ರೆ ಏರಿಯಾ ಆಫ್ ದ ಪ್ಯಾರಲಗ್ರಾಮ್ ರೆಪ್ರೆಸೆಂಟ್ ಮಾಡುತ್ತೆ. ಇದು ಯಾವುದು? ಕ್ರಾಸ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಸ್ಕೇಲಾರ್ ಪ್ರಾಡಕ್ಟ್ ಇಂದ ಜಮೆಟ್ರಿಕಲ್ ಮೀನಿಂಗ್ ಏನಂತ ಹೇಳಿದ್ಬೇಡ್ರಿ, ಪ್ರೊಜೆಕ್ಷನ್ ಅಂತ ಹೇಳಿದ್ವಲ್ವಾ? ಅದೇ ತರ ಕ್ರಾಸ್ ಪ್ರಾಡಕ್ಟ್ ಇನ್ ಜಮೆಟ್ರಿಕಲ್ ಮೀನಿಂಗ್ ಏನಪ್ಪಾ ಅಂದ್ರೆ ಅದು ಏರಿಯಾ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಡಿಲೀಟ್ ಮಾಡ್ತೀನಿ.
ಬರ್ಕೊಳ್ತಾ ಇದ್ದೀರಾ? Yes, sir. Yes, sir. ನೋಡಿ, ಕ್ಲಿಯರ್ ಅಂಡ್ ಲೌಡ್ ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಡೆಫಿನೇಷನ್ ಅನ್ನ ನೀಟಾಗಿ ಯಾರು ಓದ್ಕೊಂತೀರಿ, ಯಾರು ಅರ್ಥ ಮಾಡ್ಕೊಳ್ತೀರಿ, ಸೊ ಯು ವಿಲ್ ಫೀಲ್ ಈಸಿ. ಓಕೆ, ನೋಟ್ ಅಂತ ಬರ್ಕೊಳ್ರಿ. ನೋಟಲ್ಲಿ ಫಸ್ಟ್ ಪಾಯಿಂಟ್ ನೋಡೋಣ. ದಿ ವೆಕ್ಟರ್ ಪ್ರಾಡಕ್ಟ್, ಬರ್ಕೊಳ್ತಾ ಇದ್ದೀರಾ? Yes, sir. The vector product of two vectors A and B is written as, ಮಾಮೂಲಾಗಿ ನಾವು A ಕ್ರಾಸ್ B ಅಂತ ಬರಿತೀವಿ. ಇನ್ನೊಂದು ನೋಟೇಷನ್ ಇದೆ, ಕ್ರಾಸ್ ಪ್ರಾಡಕ್ಟ್ ನ A ಕ್ರಾಸ್ B ಅಂತ ಬರೀತಾರೆ, ಇಲ್ಲಾಂದ್ರೆ ಈ ಕ್ಲೋಸ್ ಇಂಟರ್ವಲ್ ಸಿಂಬಲ್ ಹಾಕ್ತೀವಲ್ಲ, ಈ ತರ ಕ್ಲೋಸ್ ಇಂಟರ್ವಲ್ ಸ್ಕ್ವೇರ್ ಬ್ರಾಕೆಟ್ ಆ ತರನ ಬರೀಬಹುದು. ಇದು ಕೂಡ ಕ್ರಾಸ್ ಪ್ರಾಡಕ್ಟ್. ಫಸ್ಟ್ ಪಾಯಿಂಟ್ ಇದು. ಸೆಕೆಂಡ್ ಪಾಯಿಂಟ್ ಅರ್ಥ ಆಯ್ತಾ? Yes, sir. ನೋಡಿ, ಕ್ರಾಸ್ ಪ್ರಾಡಕ್ಟ್ ನ ನಾವು A ಕ್ರಾಸ್ B ಅಂತನಾದ್ರು ಬರೀಬಹುದು, ಇಲ್ಲ ಅಂತಂದ್ರೆ ಅದನ್ನ ಇದು ಏನಂತ ಈ ತರ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬಿಟ್ಟು A B ಅಂತಾನು ಕೂಡ ಬರೀಬಹುದು, ಕ್ಲೋಸ್ ಇಂಟರ್ವಲ್ ಅಂತೀವಲ್ಲ ಆ ತರ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ಕೊಡ್ರಿ. ಕ್ರಾಸ್ ಪ್ರಾಡಕ್ಟ್ ಆಫ್ ಪ್ಯಾರಲಲ್ ವೆಕ್ಟರ್, ಬರೀತಾ ಇದ್ದೀರಾ? ಕ್ರಾಸ್ ಪ್ರಾಡಕ್ಟ್ ಆಫ್ Yes, sir. ಪ್ಯಾರಲಲ್ ವೆಕ್ಟರ್. ಓಕೆ, ನೋಡಿ, ಯಾವತ್ತು ನೆನ್ಪಿಟ್ಕೋಬೇಕು, ಡೆಫಿನೇಷನ್ ನೆನ್ಪಿಟ್ಕೋಬೇಕು ನಿಮ್ಮ ಮೈಂಡ್ ಅಲ್ಲಿ. ಇವಾಗ A ಕ್ರಾಸ್ B ಇಸ್ ಈಕ್ವಲ್ ಟು ಲೆಂತ್ ಆಫ್ A, ಲೆಂತ್ ಆಫ್ B, ಸೈನ್ ಥೀಟಾ, ಎನ್ ಕ್ಯಾಪ್, ಇಷ್ಟು ನೆನ್ಪಿಟ್ಕೊಳ್ರಿ. ಸೊ ನಮ್ಮ ಡಾಟ್ ಪ್ರಾಡಕ್ಟ್ ಡೆಫಿನೇಷನ್ ಏನೈತೆ ಹೇಳ್ರಿ? A ಡಾಟ್ B ಇಸ್ ಈಕ್ವಲ್ ಟು ಲೆಂತ್ ಆಫ್ A, ಲೆಂತ್ ಆಫ್ B, ಕಾಸ್ ಥೀಟಾ, ಅಷ್ಟೇ ಇದ್ದಿದ್ದು. ಬಟ್ ಕ್ರಾಸ್ ಪ್ರಾಡಕ್ಟ್ ಏನೋ ಜಂಪ್ ಆದ್ಕೊಳ್ಳಿ ಕಾನ್ಸೆಪ್ಟ್ ಚೇಂಜ್ ಆಗ್ತದೆ. ವೆಕ್ಟರ್ A ಟು ವೆಕ್ಟರ್ B, if the direction of rotation is anti-clockwise, then third vector is nothing but cross product that is perpendicular to both vector A and vector B. ಅದರಲ್ಲಿ ರೈಟ್ ಸರ್ಕ್ಯುಲರ್ ಸಿಸ್ಟಮ್ ಅಂತ ಕರೀತಾರೆ. ರೈಟ್ ಹ್ಯಾಂಡ್ ಸರ್ಕ್ಯುಲರ್ ಸಿಸ್ಟಮ್. ರೈಟ್ ಹ್ಯಾಂಡ್ ಸರ್ಕ್ಯುಲರ್ ಸಿಸ್ಟಮ್ ಅಲ್ಲಿ 3 ಪಾಯಿಂಟ್ಸ್ ಯಾವಿರ್ತವೆ? ವೆಕ್ಟರ್ ಎ ಇರುತ್ತೆ, ವೆಕ್ಟರ್ ಬಿ ಇರುತ್ತೆ, ಎನ್ ಕ್ಯಾಪ್ ಅಂತ ನಾವು ನೋಟೇಷನ್ ಕೊಡ್ತೀವಿ ಜನರಲ್ ಆಗಿ. ಈಗ ಪ್ಯಾರಲಲ್ ವೆಕ್ಟರ್ಸ್ ಅಂದ್ರೆ ಆಂಗಲ್ ಏನಾಗಬೇಕು ಹೇಳ್ರಿ? ಪ್ಯಾರಲಲ್ ವೆಕ್ಟರ್ಸ್ ಅಂದ್ರೆ ಥೀಟಾ ಎಷ್ಟಾಗುತ್ತೆ? ಆಂಗಲ್ ಎಷ್ಟಿರುತ್ತೆ ಪ್ಯಾರಲಲ್ ವೆಕ್ಟರ್ಸ್ ಅಂದ್ರೆ? 65. ತನುಶ್ರೀ ಕೇಳಿಸ್ತಾ ಇದೆಯಾ? 1 ಆಗಿರುತ್ತೆ. ಸರ್ವಮಂಗಳ, ಈಗ ಬಂದರಾ? ಅಲ್ಲ, ಎರಡು ವೆಕ್ಟರ್ಸ್ ಪ್ಯಾರಲಲ್ ಇದಾವೆ ಅಂದ್ರೆ ಆಂಗಲ್ ಬಿಟ್ವೀನ್ ಆಂಗಲ್ ಥೀಟಾ ಏನಾಗಿರುತ್ತೆ? ಪ್ಯಾರಲಲ್ ವೆಕ್ಟರ್ಸ್ ಅಂದ್ರೆ ಏನು? ಡೈರೆಕ್ಷನ್ ಸೇಮ್ ಅಲ್ವಾ? ಡೈರೆಕ್ಷನ್ ಸೇಮ್ ಅಂದ್ರೆ ಎರಡು ವೆಕ್ಟರ್ಸ್ ಡೈರೆಕ್ಷನ್ ಸೇಮ್ ಇರ್ತದಲ್ವಾ? ಸೇಮ್ ಇತ್ತು ಅಂತಂದ್ರೆ ಆಂಗಲ್ ಎಷ್ಟಾಗಿರುತ್ತೆ? 90 ಡಿಗ್ರಿ ಇರ್ತತಾ, 180 ಇರ್ತತಾ, 0 ಡಿಗ್ರಿ ಇರ್ತತಾ, ಅಥವಾ ಏನು ಅಂತ ಕೇಳ್ತಾ ಇದೀನಿ. 0 ಡಿಗ್ರಿ. ಎಕ್ಸ್ 0 ಇರ್ತತೆ, ಥೀಟಾ 0 ಇರುತ್ತೆ. ಅದನ್ನ ಕೇಳಿ ಮುಂದಿನ ಪಾಯಿಂಟಿಗೆ ಹೋಗ್ತಿದ್ವಿ. ಓಕೆ, ಅಂಡರ್ಲೈನ್ ಮಾಡಿ ಬರೀರಿ. ದಿ ಕ್ರಾಸ್ ಪ್ರಾಡಕ್ಟ್ CP ಅಂತ ಬರ್ದಿರ್ತೀನಿ. ಕ್ವಶನ್ಸ್ಗಳು ಕೇಳಿದ ಕರೆಕ್ಟಾಗಿ ಆನ್ಸರ್ ಹೇಳ್ರಿ. ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ವರ್ಡಲ್ ಬರೀರಿ, ಆಮೇಲೆ ಅದು ತಗೊಳ್ಳೋಣ ಡೆಫಿನಿಷನ್. 0 ವೆಕ್ಟರ್, ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಆರ್ 0 ವೆಕ್ಟರ್ ಇಫ್, ವರ್ಡಲ್ ಬರೀತಾ ಇದ್ದೀನಿ, ಇಫ್ ಬೋತ್ ವೆಕ್ಟರ್ಸ್ ಆರ್ ಪ್ಯಾರಲಲ್ ಇರ್ಬೋದು. ಪ್ಯಾರಲಲ್ ಅಂದ್ರೆ ಅರ್ಥ ಏನು? ಆರ್ ಆಪೋಸಿಟ್ ಟು ಈಚ್ ಅದರ್. ಹೌದಾ? Yes, sir. ಆರ್ ಆಪೋಸಿಟ್ ಟು ಈಚ್ ಅದರ್. ಈ ಸಿಂಪಲ್ ಆಗಿ ಹೇಳಿದ್ರು ಅರ್ಥ ಆಗಲ್ಲಲ್ರಿ. ಆಪೋಸಿಟ್ ಟು ಈಚ್ ಅದರ್, ಇಷ್ಟಪಡಿ. ಆಪೋಸಿಟ್ ಟು ಈಚ್ ಅದರ್. therefore if two, ಇದನ್ನೇ ನಾನು ಕ್ವಶನ್ ನಿಮಗೆ ಕೇಳಿದ್ದು. ಇಫ್ ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್, ಅಲ್ಲೇನ್ರಿ? ಎರಡು ವೆಕ್ಟರ್ಸ್ ನಮ್ಮ ಹತ್ರ ಇರೋದು ಎ ಮತ್ತೆ ಬಿ, ಅವೆರಡು ಏನಾರ ಪ್ಯಾರಲ್ ಇತ್ತಂತಂದ್ರೆ ಅವೆರಡರ ನಡುವಿನ ಆಂಗಲ್ ಇರಲ್ಲ ತಾನೆ, ಒಂದೇ ಡೈರೆಕ್ಷನ್ ಇರ್ತಾವಲ್ವಾ? ಪ್ಯಾರಲಲ್ ಆರ್ ಆಪೋಸಿಟ್ ಟು ಈಚ್ ಅದರ್, ಪ್ಯಾರಲಲ್ ಆರ್ ಆಪೋಸಿಟ್ ಟು ಈಚ್ ಅದರ್, ದೆನ್ ಥೀಟಾ ಎಷ್ಟು? 0 ತಾನೆ? Sir. therefore ಬರ್ಕೊಳ್ರಿ. ಈಗ
ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಏನಂತ ಐತೆ ಡೆಫಿನಿಷನ್ ಲೆಂತ್ ಆಫ್ ಎ ಲೆಂತ್ ಆಫ್ ಬಿ ಸೈನ್ ಥೀಟಾ ಅಲ್ವಾ ಸೈನ್ ಥೀಟಾ 0 ಬರಲ್ಲ 0 ಡಿಗ್ರಿ ಎನ್ ಕ್ಯಾಪ್ ಹಂಗೆ ಇರಲಿ ಹಾ ಸೈನ್ 0 ವ್ಯಾಲ್ಯೂ ಎಷ್ಟು ಸೈನ್ 0 ವ್ಯಾಲ್ಯೂ 0. ಅಲ್ಲಿಗೆ ಬಲಭಾಗ ಪೂರ್ತಿ 0 ನಾನು ಅದನ್ನೇ ಕೇಳ್ತಾ ಇರೋದು ನಿಮ್ಗೆ ಅವಾಗ್ಲಿಂದ ಎಷ್ಟು ಸ್ಪಷ್ಟ ಕನ್ನಡದಲ್ಲಿ ಹೇಳಿದ್ರು ಅರ್ಥ ಎ ಕ್ರಾಸ್ ಸಿ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ 0 ಅಂತಂದ್ರೆ ಅರ್ಥ ಏನು ಆ ಎರಡು ವೆಕ್ಟರ್ಸ್ ಎಂತ ವೆಕ್ಟರ್ಸ್ ಆಗಿರ್ತವೆ ಹೇಳ್ರಿ ಪ್ಯಾರಲಲ್ ವೆಕ್ಟರ್ಸ್ ಆಗಿರ್ತವೆ ಅಂತ ಅರ್ಥ ಮಾಡ್ಕೊಳ್ರಿ ಅಷ್ಟೇ ನನಗೆ ಬೇಕಾಗಿರೋದು ಅರ್ಥ ಆಯ್ತಾ ಈಗಾದ್ರು Yes, sir. ಅರ್ಫತ್ ಅಂಜುಮ್ ಧನುಶ್ರೀ Sir. Yes, ಬರ್ಕೊಂತ sir. ಇದೀರಾ ಸುಮ್ಮನೆ ನೋಡ್ತಿದ್ದೀರಾ ಬರ್ಕೊಂತ ಇದೀರಾ Yes, sir. ಸ್ವಲ್ಪ ಕಂಪ್ಯಾರಿಸನ್ ಮಾಡ್ಕೊಳ್ರಿ ಜೀವನದಲ್ಲಿ ನೋಡ್ರಿ ಬರಿಬೇಡ್ರಿ ಯಾಕೆ ಬರ್ಕಂತೀವಿ ಎ ಡಾಟ್ ಬಿ 0 ಆಗಿತ್ತಲ್ಲ ಅಲ್ಲಿ ಇದರಲ್ಲಿ ಡಾಟ್ ಪ್ರಾಡಕ್ಟ್ ಅಲ್ಲಿ ಎ ಡಾಟ್ ಬಿ 0 ಆಗಿದ್ರೆ ಎರಡು ವೆಕ್ಟರ್ಸ್ ಹೆಂಗಿದ್ವಿ ಹೇಳ್ರಿ ಪರ್ಪೆಂಡಿಕ್ಯುಲರ್ ಅಲ್ವಾ ಪಾಠ ಏನ್ ಕೇಳ್ತೀರಿ ನೀವು ಮತ್ತೆ ಅದೇ ಕ್ರಾಸ್ ಪ್ರಾಡಕ್ಟ್ 0 ಆಯ್ತು ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಅಲ್ಲ ವೆಕ್ಟರ್ಸ್ ಪ್ಯಾರಲ್ ಆಗಿರ್ತವೆ Parallel. ಕಂಪೇರ್ ಮಾಡ್ರಿ ಅದು ಕ್ರಾಸ್ ಪ್ರಾಡಕ್ಟ್ ಇದು ಡಾಟ್ ಪ್ರಾಡಕ್ಟ್ ಇದು ಕ್ರಾಸ್ ಪ್ರಾಡಕ್ಟ್ ಅದು ಡಾಟ್ ಪ್ರಾಡಕ್ಟ್ ನಾವು ಹೇಳ್ತಾ ಇರೋದು ಓಕೆನಾ ದಿಸ್ ಇಸ್ ಅವರ್ ಇಂಪಾರ್ಟೆಂಟ್ ಪಾಯಿಂಟ್ ಎಷ್ಟನೇ ಪಾಯಿಂಟ್ ಹೇಳ್ರಿ ಇದು ಸೆಕೆಂಡ್ ಪಾಯಿಂಟ್ ಅಲ್ಲ ಓಕೆ ಥರ್ಡ್ ಪಾಯಿಂಟ್ ಬರ್ಕೊಂತ ಇದ್ದೀರಾ Yes, sir. ಸರ್ವಮಂಗಳ ಆರಾಮಿದ್ದೀರಲ್ಲ ಕ್ರಾಸ್ ಪ್ರಾಡಕ್ಟ್ ಆಫ್ Yes, sir. ಟು ಪರ್ಪೆಂಡಿಕ್ಯುಲರ್ ವೆಕ್ಟರ್ ಏನ್ ಅಂಡರ್ಲೈನ್ ಏನು ಹೆಡ್ಡಿಂಗು ಏನ್ ಪಾಠ ಮಾಡ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ಯು ಆರ್ ನಾಟ್ ಲಿಸನಿಂಗ್ ಕೇರ್ಫುಲಿ ಏನಪ್ಪ ಅಂಡರ್ಲೈನ್ ಮಾಡ್ರಿ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ಈಗ ಬರ್ತೀನಿ ನೋಡ್ರಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂತ ಬಂದಲ್ವ ನಾನು ಹೆಡ್ಡಿಂಗ್ ಬಂದ್ ಕೂಡಲೇ ಸ್ವಲ್ಪ ಓದ್ಕೊಂಡ್ ಕುತ್ಕೊಳ್ರಿ ಫಸ್ಟ್ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ನೋಡ್ರಿ ಇಲ್ಲಿ ನಾನು ಈಗನೇ ಹೇಳಿದ್ನಲ್ಲ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0 ಅಂದ್ರೆ ಅರ್ಥ ಏನು ಆ ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್ ಅಲ್ವಾ ಪರ್ಪೆಂಡಿಕ್ಯುಲರ್ ಅಂದ್ರೆ ಆಂಗಲ್ ಬಿಟ್ವೀನ್ ವೆಕ್ಟರ್ಸ್ ಎಷ್ಟಾಗಬೇಕು 90 degree. 90 ಡಿಗ್ರಿ ಆಗುತ್ತೆ ಮತ್ತೆ ಅದನ್ನ ನಾನು ಈಗ ಇದಕ್ಕೆ ಅಪ್ಲೈ ಮಾಡ್ತಾ ಇದೀನಿ ಬರೀರಿ ಅಂಡರ್ಲೈನ್ ಮಾಡಿ ಕೆಳಗಡೆ ಇಫ್ ದ ಆಂಗಲ್ ಥೀಟಾ ನಾನು ಎಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ ಆಂಗಲ್ ಥೀಟಾ ಬಿಟ್ವೀನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಈಕ್ವಲ್ಸ್ 90 ಡಿಗ್ರಿ ಯಾಕೆ 90 ಡಿಗ್ರಿ ತಗೊಂತಾ ಇದೀನಿ ಅಂದ್ರೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ perpendicularity condition ಓಕೆನಾ then we have ಈಗ ನೋಡೋಣ 90 ಡಿಗ್ರಿ ಇತ್ತಲ್ವಾ ಇದ್ರೆ ಕ್ರಾಸ್ ಪ್ರಾಡಕ್ಟ್ ಡೆಫಿನಿಷನ್ ಯೂಸ್ ಮಾಡೋಣ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಏನದು ಲೆಂತ್ ಆಫ್ ಎ ಲೆಂತ್ ಆಫ್ ಬಿ ಸೈನ್ 90 ಡಿಗ್ರಿ ಹಾಕ್ಲಾ ಥೀಟಾಕ್ಕೆ ಇಂಟು ಎನ್ ಕ್ಯಾಪ್ ಕರೆಕ್ಟಾ ಎ ಕ್ರಾಸ್ ಬಿ Yes, sir. Yes, sir. ನೋಡಿ ಬಲಗಡೆ ಸೈನ್ 90 ವ್ಯಾಲ್ಯೂ ಎಷ್ಟು ಸೈನ್ 90 ವ್ಯಾಲ್ಯೂ 1, sir. 1. 1 ಅಂದ್ರೆ ಅಲ್ಲಿಗೆ ಸೈನ್ 91 ಅಂದ್ರೆ ಬಲಗಡೆ ನಮ್ಗೆ ಏನಾಯ್ತು ಲೆಂತ್ ಆಫ್ ಎ ಲೆಂತ್ ಆಫ್ ಬಿ ಎನ್ ಕ್ಯಾಪ್ ಉಳಿತು ಹೌದಾ ಓಕೆನಾ Yes, sir. Yes, sir. ಅರ್ಥ ಮಾಡ್ಕೊತಾ ಇದ್ದೀರಿ ಅಂತ ಅನ್ಕೊಂತೀನಿ ಬಲಗಡೆ ನೋಡಿ ಎನ್ ಕ್ಯಾಪ್ ಇದೆ ಓಕೆ ಎರಡು ಕಡೆ ಲೆಂತ್ ಕನ್ಸಿಡರ್ ಮಾಡೋಣ ಎರಡು ಕಡೆ ಲೆಂತ್ ಕನ್ಸಿಡರ್ ಮಾಡ್ತೀನಿ ಲೆಂತ್ ಆಫ್ ಎ ಕ್ರಾಸ್ ಬಿ ವಾಟ್ ಇಟ್ ಗಿವ್ಸ್ ಲೆಂತ್ ಆಫ್ ವೆಕ್ಟರ್ ಎ ಲೆಂತ್ ಆಫ್ ವೆಕ್ಟರ್ ಬಿ ಲೆಂತ್ ಆಫ್ ವೆಕ್ಟರ್ ಎನ್ ಅಂದ್ರೆ ಯೂನಿಟ್ ವೆಕ್ಟರ್ ತಾನೇ ಅದು 1 ಆಗ್ತಾನೆ ಅದು Yes, sir. ಇಷ್ಟೇ ನೋಡ್ರಿ ಲೆಂತ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ಎ ಇಂಟು ಲೆಂತ್ ಆಫ್ ಬಿ ಅಂದ್ರೆ ಅರ್ಥ ಏನ್ ಗೊತ್ತಾ ಟೋಟಲ್ ಹೇಳ್ತೀನಿ ನೋಡ್ರಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಇದ್ರೆ ಅವುಗಳ ಕ್ರಾಸ್ ಪ್ರಾಡಕ್ಟ್ ಏನಕ್ಕೆ ಸಮನಾಗಿರುತ್ತೆ ಅಂದ್ರೆ ಆ ವೆಕ್ಟರ್ಗಳ ಲೆಂತ್ ಗೆ ಸಮನಾಗಿರುತ್ತೆ ಅರ್ಥ ಆಯ್ತಾ ಬರ್ಬಿಡ್ತೀನಿ ತಡ್ರಿ therefore cross product of two vectors is equal to ಅರ್ಥ ಆಯ್ತೇನ್ರಿ ಇದನ್ನೇ ಬರೀತಿರೋದು ನಾನು ಇಲ್ಲಿ ಬಾಕ್ಸ್ ಹಾಕಿದ್ದೀನಲ್ಲ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಸ್ ಈಕ್ವಲ್ ಟು ಏನಕ್ಕೆ ಈಕ್ವಲ್ ಆಗಿದೆ ಇದು ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೇರ್ ಯಾವ್ದ್ರ ಪ್ರಾಡಕ್ಟ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ ಹೌದಾ Yes, sir. ಪ್ರಾಡಕ್ಟ್ ಆಫ್ ದೇರ್ ಲೆಂತ್ ಅಂದ್ಬಿಡೋಣ ಈಸಿ ವರ್ಡ್ ಯೂಸ್ ಮಾಡೋಣ ಪ್ರಾಡಕ್ಟ್ ಆಫ್ ದೇರ್ ಲೆಂತ್ ಸ್ಟಾಪ್ ಕೇಳಿಸ್ತಾ ಇದೆ ಎಲ್ಲರಿಗೂ ಕೇಳಿಸ್ತೈತಾ Yes, sir. Yes, sir. ಎಲ್ಲರಿಗೂ ಕೇಳಿಸ್ತಾ ಇದೆಯಾ ನಾನು ಸ್ಕ್ರೀನ್ ಮೇಲೆ ಬಂದಿದ್ದೀನಿ ಇನ್ನೊಂದ್ಸರಿ ಇಲ್ಲಿ ವೈಟ್ ಬೋರ್ಡ್ ಸ್ಕ್ರೀನ್ ನೋಡ್ರಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡ್ರಿ ಲೆಂತ್ ಆಫ್ ಎ ಕ್ರಾಸ್ ಬಿ ರೈಟ್ ಹ್ಯಾಂಡ್ ಸೈಡ್ ಲೆಂತ್ ಆಫ್ ವೆಕ್ಟರ್ ಎ ಲೆಂತ್ ಆಫ್ ವೆಕ್ಟರ್ ಬಿ ಇನ್ನೊಂದ್ಸರಿ ಹೇಳ್ತೀನಿ
ಬಲಗಡೆ ಇರ್ತಕ್ಕಂಥದ್ದು ಎರಡು ವೆಕ್ಟರ್ಸ್, ಒಂದು ವೆಕ್ಟರ್ ಎ ಇದೆ, ಇನ್ನೊಂದು ವೆಕ್ಟರ್ ಬಿ ಇದೆ. ಅವೆರಡು ವೆಕ್ಟರ್ಸ್ ಗಳ ಲೆಂತ್ ಗಳನ್ನ ಗುಣಿಸಿದರೆ ನಮಗೆ ಬರ್ತಕ್ಕಂಥದ್ದು ಏನು? ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್. ಹೌದಾ? ಕರೆಕ್ಟಾ? Yes, sir. ಹಾ, ತಡೀರಿ, ಹಂಗೆ ಏನ್ ಮಾಡಕ್ ಹೋಗ್ಬೇಡಿ. ನೋಡ್ರಿ, ಇದನ್ನ ಲೆಂತ್ ಅಂತ ಅನ್ಕೊಳ್ತೀನಿ ಒಂದು ವೆಕ್ಟರ್ನ. ಸೊ ಇದನ್ನ ಬ್ರೆಡ್ತ್ ಅಂತ ಅನ್ಕೊಳ್ತೀನಿ ಇನ್ನೊಂದನ್ನ. ಸೊ ಅಲ್ಲಿ ನಾನು ಮಲ್ಟಿಪ್ಲೈ ಮಾಡೋದು ಆಕ್ಚುಲಿ ಏನು? ಲೆಂತ್ ಇಂಟು ಬ್ರೆಡ್ತ್. ಹೌದಾ? ಲೆಂತ್ ಇಂಟು ಬ್ರೆಡ್ತ್. ಸೊ ಲೆಂತ್ ಇಂಟು ಬ್ರೆಡ್ತ್ ಮಲ್ಟಿಪ್ಲೈ ಮಾಡೋದು ಏನ್ ಬರುತ್ತೆ ನಮಗೆ? ಏರಿಯಾ ಬರುತ್ತೆ. ಕರೆಕ್ಟಾ? Yes, sir. ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಉದ್ದ ಇಂಟು ಅಗಲ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಏರಿಯಾ. ಸೊ ಏರಿಯಾ ಆಫ್ ದ ಏನದು? ರೆಕ್ಟಾಂಗಲ್. ಅಂದ್ರೆ ಇಂಡೈರೆಕ್ಟ್ಲಿ ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇಟ್ ರೆಪ್ರೆಸೆಂಟ್ಸ್ ದ ಏರಿಯಾ ಆಫ್ ದ ರೆಕ್ಟಾಂಗಲ್ whose sides are represented by two vectors, vector A and vector B ಅಂತ ಇಲ್ಲಿ ಗೊತ್ತಾಗ್ತದೆ ನಮ್ಗೆ ಇದರಿಂದ. ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಬರೀತೀನಿ. therefore cross product represents the area of the rectangle, area of the rectangle with sides vector A and vector B. ಗೊತ್ತಾಯ್ತಾ ಈಗ? ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ. ಸೊ ಇದು ನಮ್ದು ಎಷ್ಟನೇ ಪಾಯಿಂಟ್? ಇದು 3ನೇ ಪಾಯಿಂಟ್ ಅಲ್ಲ? ಓಕೆನಾ? Yes, sir. ಏನಂತ ಬರ್ಕೊಂಡ್ರಿ ಹೇಳ್ರಿ? ಏನಂತ ಬರ್ಕೊಂಡ್ರಿ? ಓದ್ರಿ ಪಾಯಿಂಟ್. ಅದು ಈಗ ಜಸ್ಟ್ ಕ್ರಾಸ್ ಪ್ರಾಡಕ್ಟ್ ರೆಪ್ರೆಸೆಂಟ್, ಜಸ್ಟ್ ಅಂಡರ್ಲೈನ್ ಮಾಡ್ರಿ. ಕ್ರಾಸ್ ಪ್ರಾಡಕ್ಟ್ ರೆಪ್ರೆಸೆಂಟ್ ದ ಏರಿಯಾ ಆಫ್ ದ ರೆಕ್ಟಾಂಗಲ್ ವಿತ್ ಸೈಡ್ಸ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ. ಆಯ್ತಾ? ಓಕೆ, 3 ಪಾಯಿಂಟ್ಸ್ ಆದ್ವಲ್ಲ? ಓಕೆ, 3 ಪಾಯಿಂಟ್ಸ್ ಆದ್ವಾ? ಈ ಡೆಫಿನೇಷನ್ ನೆನ್ಪಿಟ್ಕೋಬೇಕು. ಎ ಕ್ರಾಸ್ ಬಿ. ಸೊ ಏನ್ ಹೇಳ್ತಾ ಇರುತ್ತೆ ಕ್ರಾಸ್ ಪ್ರಾಡಕ್ಟ್? ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಲೆಂತ್ ಆಫ್ ವೆಕ್ಟರ್ ಎ, ಲೆಂತ್ ಆಫ್ ವೆಕ್ಟರ್ ಬಿ, ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಸೊ ಈಗ ಎರಡು ಕೇಸ್ ಏನ್ ಡಿಸ್ಕಸ್ ಮಾಡಿದ್ವಿ. ಸೊ ವೆಕ್ಟರ್ಸ್ ಪ್ಯಾರಲ್ ಇತ್ತು ಅಂತಂದ್ರೆ ಕ್ರಾಸ್ ಪ್ರಾಡಕ್ಟ್ 0. ಸೊ ವೆಕ್ಟರ್ಸ್ ಏನಾದ್ರು ಪರ್ಪೆಂಡಿಕ್ಯುಲರ್ ಇತ್ತು ಅಂತಂದ್ರೆ ಕ್ರಾಸ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ವೆಕ್ಟರ್ ಎ ಟು ಲೆಂತ್ ಆಫ್ ವೆಕ್ಟರ್ ಬಿ. ಎಷ್ಟನೇ ಪಾಯಿಂಟ್ ಈಗ? 4. 4ನೇದಾ? ಓಕೆ, 4ನೇ ಪಾಯಿಂಟ್. 4ನೇ ಪಾಯಿಂಟ್ ಆಲ್ರೆಡಿ ಫಸ್ಟ್ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿದ್ರಲ್ಲ. ವೆಕ್ಟರ್ ಪ್ರಾಡಕ್ಟ್. ಇಲ್ಲ ಸರ್, ಸ್ಕ್ರೀನಿಗೆ ಬಂದಿಲ್ಲ. 15 ಜನ ಏನಾದಾರ. ವೆಕ್ಟರ್ ಪ್ರಾಡಕ್ಟ್ ಈಸ್ ನಾಟ್ ಕಾಮ್ಯುಟೇಟಿವ್. ಓಕೆನಾ? Yes, sir. ವೆಕ್ಟರ್ ಪ್ರಾಡಕ್ಟ್ ಈಸ್ ನಾಟ್ ಕಾಮ್ಯುಟೇಟಿವ್. ಫಸ್ಟ್ ಹೇಳಿದ್ನಲ್ಲ ನಾನು, ಎ ಕ್ರಾಸ್ ಬಿ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಆದ್ರೆ ಡಾಟ್ ಪ್ರಾಡಕ್ಟ್ ಅಲ್ಲಿ ಏನಾಗಿತ್ತು ಹೇಳ್ರಿ? ಡಾಟ್ ಪ್ರಾಡಕ್ಟ್ ಅಲ್ಲಿ ಆಕ್ಚುಲಿ ಕಾಮ್ಯುಟೇಟಿವ್ ಆಗಿತ್ತಲ್ವಾ ಅದು? ಎ ಡಾಟ್ ಬಿ ಇಸ್ ಈಕ್ವಲ್ ಟು ಬಿ ಡಾಟ್ ಎ ಆಗಿತ್ತು ನೋಡಿ ಡಾಟ್ ಪ್ರಾಡಕ್ಟ್ ಅಲ್ಲಿ. ಬಟ್ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಹಂಗಾಗಲ್ಲ. ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಡೈರೆಕ್ಷನ್ ಆಪೋಸಿಟ್ ಇರುತ್ತೆ. ಬಟ್ ಹೇಳಿದ್ನಲ್ಲ ನಾನು, ಅದು ಫಿಂಗರ್ ಇದು ಯಾವ ರೂಲ್ ಹೇಳಿದ್ರೆ ಅದು ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ನೆಗೆಟಿವ್ ಮೈನಸ್ ಬಿ ಕ್ರಾಸ್ ಎ. ಫಸ್ಟ್ನೇ ಚಿತ್ರದಲ್ಲಿ ಬಂದಿತ್ತು. ಹೌದಾ? Yes, sir. ಮುಗಿತಾ? 4ನೇ ಪಾಯಿಂಟ್. ನಿಧಾನಕ್ಕೆ ಅಬ್ಸರ್ವ್ ಮಾಡ್ಬೇಕು ಎಲ್ಲರೂ ನೀಟಾಗಿ. ಎಷ್ಟು ಪಾಯಿಂಟ್ಸ್ ಆದ್ವು? 4, sir. 4. ಓಕೆ, 5th ಪಾಯಿಂಟ್ ನೋಡೋಣ. 5th ಪಾಯಿಂಟ್ ಇಂಪಾರ್ಟೆಂಟ್ ಇದು ಕೂಡ. ವೆಕ್ಟರ್ ಪ್ರಾಡಕ್ಟ್ ಆಫ್, ಎಲ್ಲರೂ ಓದ್ಕೊಂಡಿದ್ರಿ ಪ್ರೀವಿಯಸ್ ಕ್ಲಾಸ್ ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಯಾವ ಅರ್ಥ ಆಗಲ್ಲ. ನಾನು ಹೇಳಿದ್ದೀನಿ ನೋಡ್ರಿ ಇನ್ನೊಂದ್ಸರಿ. ವೆಕ್ಟರ್ ಪ್ರಾಡಕ್ಟ್ ಆಫ್ ಆರ್ಥೋಗನಲ್ ವೆಕ್ಟರ್ ಅಂಡರ್ಲೈನ್ ಮಾಡಿ. ಯಾವನ್ನ ಆರ್ಥೋಗನಲ್ ವೆಕ್ಟರ್ಸ್ ಅಂತ ಕರಿತೀವಿ ಹೇಳ್ರಿ? ಆರ್ಥೋಗನಲ್ ವೆಕ್ಟರ್ಸ್ ಅಥವಾ ಬೇಸಿಕ್ ಯೂನಿಟ್ ವೆಕ್ಟರ್ಸ್ ಅಂತ ಯಾವ ಕರಿತೀವಿ ಗೊತ್ತಾ? 3 ಡೈಮೆನ್ಷನಲ್ ಇದ್ರಲ್ಲಿ ನಾವು ಹೇಳ್ರಿ. ಅರಪ ತಂಜುಮ್, ವಾಟ್ ಆರ್ ಬೇಸಿಕ್ ಯೂನಿಟ್ ವೆಕ್ಟರ್ಸ್? ಧನುಶ್ರೀ ಕ್ವಶನ್ ಕೇಳಿಸ್ಕೊಳ್ಳಿ, ಮೈಕ್ ಮ್ಯೂಟ್. ಸರ್ವಮಂಗಳ. perpendicular angle circle orthogonal. ಬೇಸಿಕ್ ಯೂನಿಟ್ ವೆಕ್ಟರ್ಸ್ ಯಾವುವು ಅಂತ ಕೇಳ್ತಾ ಇದ್ದೀನಿ. ಬೇಸಿಕ್ ಯೂನಿಟ್ ವೆಕ್ಟರ್ಸ್ ಯಾವುವು? I cap, J cap, K cap. ಸದ್ಯ ಇಲ್ಲಾಂದ್ರೆ ಇವತ್ತಿನ ಕ್ಲಾಸ್ ಇಲ್ಲಿಗೆ ಕ್ಲೋಸ್ ಮಾಡ್ಬಿಡ್ತಿದ್ದೆ ಅಲ್ವಾ? ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ ಸರ್, ಅದಕ್ಕೆ ಮೈಕ್ ಅಲ್ಲಿ ನಿಮ್ಮ ಹತ್ರ ಡಿಸ್ಟರ್ಬೆನ್ಸ್. ಓಕೆ, ಇರ್ಲಿ. ನೋ ದಟ್ ಐ ಕ್ಯಾಪ್ ಬರ್ಕಡ್ರಿ, ಜೆ ಕ್ಯಾಪ್, ಕೆ ಕ್ಯಾಪ್ ಆರ್
ಬೇಸಿಕ್ ಯೂನಿಟ್ ವೆಕ್ಟರ್ ಇಲ್ಲಿ ಕಮ್ಯುನಿಕೇಟ್ ಮಾಡ್ಕೊಂತ ಮಾಡಬೇಕು, ಇಲ್ಲಾಂದ್ರೆ ಒನ್ ಸೈಡೆಡ್ ಆಗ್ಬಿಡ್ತದೆ. ಅದಕ್ಕೆ ನಾನು ಕ್ವಶನ್ ಕೇಳ್ತಾ ಇದೀನಿ. ಬೇಸಿಕ್ ಯೂನಿಟ್ ವೆಕ್ಟರ್ ಹೌದಾ? ಗೊತ್ತಾಯ್ತಲ್ಲ ನಮಗಿದು. ಒಂದ್ ಕಡೆ ಒಂದು ಚಿತ್ರ ಹಾಕೊಡ ನೀನು, ಇಂಪಾರ್ಟೆಂಟ್ ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಓಕೆ, ಆರಿಜಿನ್. ಸೊ ಐ ಕ್ಯಾಪ್ ಈಸ್ ಆಕ್ಟಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಜೆ ಕ್ಯಾಪ್, ಓಕೆ, ಜೆ ಕ್ಯಾಪ್ ಈಸ್ ಆಕ್ಟಿಂಗ್ ಅಲಾಂಗ್ ಝೆಡ್ ಆಕ್ಸಿಸ್ ಅಂಡ್ ಕೆ ಕ್ಯಾಪ್ ಈಸ್ ಆಕ್ಟಿಂಗ್ ಅಲಾಂಗ್ ಝೆಡ್ ಆಕ್ಸಿಸ್. ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಹಾಕಿದ್ರಾ? ಹರಪತಂಜುಂ, ಸರ್ವಮಂಗಳ ಕೇಳಿಸ್ತಾ ಇದೆಯಾ? ಐ ಜೆ ಕೆ ಹಾಕಿದ್ರಲ್ಲ, ಮ್ಯೂಚುವಲಿ ನೋಡ್ಕೊಳ್ರಿ ಕರೆಕ್ಟ್ ಆಗಿ, ಅಬ್ಸರ್ವ್ ಮಾಡ್ರಿ. ಕ್ರಾಸ್ ಪ್ರಾಡಕ್ಟ್ ಆಫ್ ಪ್ಯಾರಲ್ ವೆಕ್ಟರ್ಸ್ ಏನಂತ ಹೇಳಿದ್ರಿ? ಕ್ರಾಸ್ ಪ್ರಾಡಕ್ಟ್ ವೆಕ್ಟರ್ಸ್ ಈಸ್ 0, ಹೌದಾ? Yes, sir. ಕರೆಕ್ಟಾ? ಕ್ರಾಸ್ ಈಗ ಡಿಸ್ಕಸ್ ಮಾಡಿದ್ವಲ್ಲ, ಕ್ರಾಸ್ ಪ್ರಾಡಕ್ಟ್ ಆಫ್ ಪ್ಯಾರಲ್ ವೆಕ್ಟರ್ಸ್ ಈಸ್ 0 ಅಂದ್ರೆ ಆಂಗಲ್ 0 ಇರುತ್ತಲ್ಲ, ಅರ್ಥ ಆಯ್ತಾ? Yes, sir. ಈಗ ಬರ್ರಿ ಒಂದು ಕೆಳಗೊಂದು. ಓಕೆ, ಐ ಕ್ರಾಸ್ ಐ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಐ ಕ್ರಾಸ್ ಐ ಕನ್ಸಿಡರ್ ಮಾಡಲ್ಲ ನಾನೀಗ. ಐ ಕ್ರಾಸ್ ಐ ಕನ್ಸಿಡರ್ ಮಾಡಿದೀನಿ ಅಂದ್ರೆ ಪ್ಯಾರಲ್ ವೆಕ್ಟರ್ಸ್. ಈಗ ಐ ಕ್ರಾಸ್ ಐ ಅಂದ್ರೆ ಆಂಗಲ್ ಏನಾಗಿರುತ್ತೆ? 0 ಇರುತ್ತೆ ಅಲ್ವಾ? ಅಂದ್ರೆ ಲೆಂತ್ ಆಫ್ ವೆಕ್ಟರ್ ಐ ಕ್ಯಾಪ್, ಲೆಂತ್ ಆಫ್ ವೆಕ್ಟರ್ ಜೆ ಕ್ಯಾಪ್, ಆಮೇಲೆ ಇನ್ನೊಂದೇನು ಸೈನ್ ಅಲ್ವಾ? ಸೈನ್ ಥೀಟಾ ಇತ್ತು, ಕರೆಕ್ಟಾ? ಸೈನ್ ಥೀಟಾ ಅಂದ್ರೆ 0. ಪ್ಯಾರಲ್ ವೆಕ್ಟರ್ಸ್ ಅಂದ್ರೆ ಆಂಗಲ್ 0 ಅಲ್ಲ, ಕರೆಕ್ಟಾ? ಎನ್ ಕ್ಯಾಪ್ ಪಕ್ಕದಲ್ಲಿ ಎನ್ ಕ್ಯಾಪ್, ಅಲ್ಲಿಗೆ ಐ ಕ್ರಾಸ್ ಐ. ಓಕೆ, ಐ ಕ್ರಾಸ್ ಐ ಈಕ್ವಲ್ ಸೈನ್ 0 ವ್ಯಾಲ್ಯೂ ಎಷ್ಟು? ಸೈನ್ 0 ವ್ಯಾಲ್ಯೂ 0. ಅಲ್ಲಿಗೆ ಬಲಗಡೆ ಪೂರ್ತಿ ಕೊಚ್ಕೊಂಡು ಹೋಯ್ತು. ಐ ಕ್ರಾಸ್ ಐ ಅಂದ್ರೆ 0. ಅರ್ಥ ಆಗ್ತದೆ ಅನ್ಸುತ್ತೆ, ಕರೆಕ್ಟಾ? Yes, sir. Yes. ಎ ಕ್ರಾಸ್ ಜೆ ಅದೇ ತರ 0. ಕೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ 0 ವೆಕ್ಟರ್. ಅಬ್ಸರ್ವ್ ಮಾಡ್ರಿ, ಬಾಕ್ಸ್ ಹಾಕಿದೀನಿ ನೋಡ್ರಿ. ನೋಡ್ರಿ, ಡಾಟ್ ಪ್ರಾಡಕ್ಟ್ ಅಲ್ಲಿ ಏನಿತ್ತು ಹೇಳ್ರಿ? ಡಾಟ್ ಪ್ರಾಡಕ್ಟ್ ಅಲ್ಲಿ ಐ ಡಾಟ್ ಐ 0 ಇತ್ತಾ? ಐ ಡಾಟ್ ಐ, ಜೆ ಡಾಟ್ ಜೆ. ಡಾಟ್ ಪ್ರಾಡಕ್ಟ್ ಅಲ್ಲಿ ಏನಿತ್ತು ಹೇಳ್ರಿ ನೋಡೋಣ? ಕೆ ಡಾಟ್ ಕೆ ಇವೆಲ್ಲ ವ್ಯಾಲ್ಯೂ ಏನಿತ್ತು? ಕರೆಕ್ಟ್ ಕರೆಕ್ಟ್, ಎಲ್ಲದೂ ಒಂದಿತ್ತು. ಅಬ್ಸರ್ವ್ ಮಾಡ್ರಿ, ಅದಕ್ಕೆ ಕ್ರಾಸ್ ಪ್ರಾಡಕ್ಟ್ ಇದ್ದಾಗ ಪ್ಯಾರಲ್ ಇರ್ತದೆ. ಪ್ಯಾರಲ್ ಅಂದ್ರೆ 0 ಆಗ್ಬಿಡ್ತಾವೆಲ್ಲ. ಅದಕ್ಕೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಹೇಳಿ ನೋಡಿ, ಕ್ರಾಸ್ ಪ್ರಾಡಕ್ಟ್ ಆಫ್ ಪ್ಯಾರಲಲ್ ವೆಕ್ಟರ್ಸ್ ಇಸ್ 0 ಬಿಕಾಸ್ ಆಂಗಲ್ ಇಸ್ 0. ಅದಕ್ಕೆ ಎಲ್ಲ 0 ಆಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ಕನ್ಸಿಡರ್, ಹಂಗೆ ಕಂಟಿನ್ಯೂ ಮಾಡಿ. ಐ ಜೊತೆ ಜೆ ನ ಕ್ರಾಸ್ ಪ್ರಾಡಕ್ಟ್ ಅಂತ ನೋಡ್ರಿ. ಈಗ ಐ ಕ್ರಾಸ್ ಜೆ ಅಬ್ಸರ್ವ್ ಮಾಡಿ, ಚಿತ್ರ ಅಬ್ಸರ್ವ್ ಮಾಡ್ರಿ. ಹಾಕಿದ್ರಾ? ಐ ಕ್ರಾಸ್ ಜೆ ಅಂದ್ರೆ ಐ ಮತ್ತೆ ಜೆ ಹಿಂಗ್ ತಗೊಳ್ರಿ, ಇದನ್ನ ಡೈರೆಕ್ಷನ್ ರೊಟೇಷನ್. ಐ ಕ್ರಾಸ್ ಜೆ, ಆಂಗಲ್ ಬಿಟ್ವೀನ್ ಐ ಅಂಡ್ ಜೆ ಎಷ್ಟು? ಆಂಗಲ್ ಬಿಟ್ವೀನ್ ಐ ಅಂಡ್ ಜೆ 90 degree. ಕರೆಕ್ಟ್, 90 ಡಿಗ್ರಿ. ಈಗ ಐ ಕ್ರಾಸ್ ಜೆ ಅಂದ್ರೆ ಕೆ ಬರ್ತದೆ, ಹೌದಾ? ಅಂದ್ರೆ ಇದು ರಿಸಲ್ಟೆಂಟ್ ವೆಕ್ಟರ್ ಕೆ ಬರ್ಬೇಕು. ಐ ಕ್ರಾಸ್ ಜೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಅರ್ಥ ಆಯ್ತಾ? Yes, sir. ನೋಡಂತ ಲೆಂತ್ ಆಫ್ ಐ, ಲೆಂತ್ ಆಫ್ ಜೆ, ಸೈನ್ ಥೀಟಾ. ಥೀಟಾ ಅಂದ್ರೆ 90 ಡಿಗ್ರಿ, ಎನ್ ಕ್ಯಾಪ್. ಓಕೆನಾ? ಕರೆಕ್ಟಾ? ಓಕೆ, ಲೆಂತ್ ಆಫ್ ಐ ಇದು ಯೂನಿಟ್ ವೆಕ್ಟರ್ 1, ಲೆಂತ್ ಆಫ್ ಜೆ 1, ಸೈನ್ 90 ವ್ಯಾಲ್ಯೂ ಎಷ್ಟು? ಸೈನ್ 90 ವ್ಯಾಲ್ಯೂ 1, ಹೌದಾ? Yes, sir. ಆಮೇಲೆ ಇಲ್ಲಿ ನೋಡ್ರಿ, ಎನ್ ಕ್ಯಾಪ್ ಇಟ್ ಇಸ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ, ಅಂದ್ರೆ ಅದು ಕೂಡ 1 ಅಲ್ವಾ? ಅಲ್ಲಿಗೆ ಎಲ್ಲದೂ 1 ಆಯ್ತು. ಅಲ್ಲಿಗೆ ಐ ಕ್ರಾಸ್ ಜೆ, ಸಾರಿ 1 ಅಲ್ಲ, ನಿಮಿಷ, ಎರೇಜರ್ ತಗೊಂತೀನಿ. ಅಬ್ಸರ್ವ್ ಮಾಡ್ರಿ, ಚಿತ್ರಕ್ಕೆ ಹೋಗ್ತೀನಿ ಒಂದ್ಸರಿ. ಲೆಟ್ಸ್ ಗೋ ಬ್ಯಾಕ್ ಟು ದಿಸ್. ಹಾಕಿದ್ರಲ್ಲ ಎಲ್ಲರೂ? Yes, sir. ನೋಡಿ, ಐ ಕ್ರಾಸ್ ಜೆ ಅಂದ್ರೆ ರಿಸಲ್ಟೆಂಟ್ ವೆಕ್ಟರ್ ಯಾವ್ದು ಹೇಳ್ರಿ? ಕೆ ತಾನೆ? Yes, sir. ರೈಟ್ ಹ್ಯಾಂಡ್ ತಮ್ ರೂಲ್ ಪ್ರಕಾರ. ಹಾಗಾದ್ರೆ ವಾಟ್ ಇಸ್ ಮೈ ರಿಸಲ್ಟೆಂಟ್ ವೆಕ್ಟರ್? ಕೆ. ಓಕೆನಾ? ಕೆ ಕ್ಯಾಪ್. ಅಲ್ಲಿಗೆ 1 ಇಂಟು 1 ಇಂಟು 1 ಇಂಟು ಕೆ ಅಂದ್ರೆ ಐ ಕ್ರಾಸ್ ಜೆ ಏನ್ ಬರ್ಬೇಕು ನನಗೆ? ಕೆ ಕ್ಯಾಪ್ ಬರ್ಬೇಕು. ಬಾಕ್ಸ್ ಹಾಕಿನ. ಓಕೆನಾ? ಐ ಕ್ರಾಸ್ ಜೆ ಇಸ್ ಈಕ್ವಲ್ ಟು ಕೆ ಕ್ಯಾಪ್. ಅರ್ಥ ಆಯ್ತಾ? ಹರಪತಂಜುಂ. ಸಿಮಿಲರ್ಲಿ ಚಿತ್ರ ನೋಡ್ರಿ, ನೀವು ಅದಕ್ಕೆ ಹೇಳ್ತಾ ಇದೀನಿ, ಚಿತ್ರ ನೋಡ್ರಿ. ನೆಕ್ಸ್ಟ್ ಜೆ ಕ್ರಾಸ್ ಕೆ ಹೋಗ್ರಿ, ಆಂಟಿ ಕ್ಲಾಕ್ ವೈಸ್ ಹೋಗ್ರಿ. ಜೆ ಕ್ರಾಸ್ ಕೆ ನೋಡೋಣ ಏನ್ ಬರ್ಬೇಕು? ಡೈರೆಕ್ಟ್ ಬರೀತೀರಾ? ಬರೀ ಮಾಡಿ ತೋರಿಸ್ಬೇಕಾ? ಜೆ ಕ್ರಾಸ್ ಕೆ, ಇಲ್ಲಿ ನೋಡ್ರಿ ಚಿತ್ರ ನೋಡ್ರಿ. ಜೆ ಕ್ರಾಸ್ ಕೆ ಡೈರೆಕ್ಷನ್ ಆಫ್ ರೊಟೇಷನ್ ಫ್ರಮ್ ಜೆ ಟು ಕೆ, ರಿಸಲ್ಟೆಂಟ್ ವೆಕ್ಟರ್ ಯಾವುದು?
I cap. I cap. I cap. ಐ ಕ್ಯಾಪ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನೆನ್ಪಿಟ್ಕೊಳ್ಳಿ. ಕರೆಕ್ಟ್ ಬರೀಲಾ? ಐ ಕ್ಯಾಪ್. ಓಕೆ, ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಚಿತ್ರ ತೋರಿಸ್ತೀನಿ ನೋಡಿ. ಕೆ ಕೆ ಕ್ರಾಸ್ ಐ ಬರ್ರಿ ಇವಾಗ. ಕೆ ಕ್ರಾಸ್ ಐ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಕೆ ಕ್ಯಾಪ್ ಕ್ರಾಸ್ ಐ ಕ್ಯಾಪ್. ಆನ್ಸರ್ ಏನು? J cap. J cap. J cap. ಜೆ ಕ್ಯಾಪ್. ಓಕೆನಾ? ಕರೆಕ್ಟಾ? Yes, sir. Yes, sir. ನಿಮ್ಗೆ ಅರ್ಥ ಆಗ್ಲಿಲ್ಲ ನೋಡ್ರಿ, ಅರ್ಥ ಆಗ್ಲಿಲ್ಲ ಇನ್ನೊಂದ್ಸರಿ ಚಿತ್ರ ಹಾಕೊಳ್ರಿ, ಅಂದ್ರೆ ಏನಿಲ್ಲ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಅಲ್ಲಿ ಇನ್ನೊಂದು ಪೇಜಲ್ಲಿ ಇದೆ ಅದು. ಇದು ಝೆಡ್ ಆಕ್ಸಿಸಾ, ಇದು ಐ ಕ್ಯಾಪ್, ಇದು ಜೆ ಕ್ಯಾಪ್, ಇದೇನು ಕೆ ಕ್ಯಾಪ್. ಓಕೆನಾ? ನೋಡ್ರಿ ಈಗ ಅಬ್ಸರ್ವ್ ಮಾಡ್ರಿ, ಮೂರು ರಿಸಲ್ಟ್ ಬಂತು ನಮಗೆ. ಇದು ಆಂಟಿ ಕ್ಲಾಕ್ ವೈಸ್ ಅಲ್ವಾ ನಾನು ಹೋಗಿದ್ದು. ಈಗ ಕ್ಲಾಕ್ ವೈಸ್ ಬರ್ರಿ, ಕ್ಲಾಕ್ ವೈಸ್ ಬರೋಣ. ಈಗ ಒಂದು ನೋಡ್ಬಿಡಂತ, ಕನ್ಸಿಡರ್ ಕ್ಲಾಕ್ ವೈಸ್ ಬರ್ರಿ. ಕನ್ಸಿಡರ್ ಹಿಂಗ್ ಬರ್ತೀನಿ ನೋಡ್ರಿ. ಜೆ ಕ್ರಾಸ್ ಐ ಬರ್ತೀನಿ ಸರ್. ಜೆ ಕ್ರಾಸ್ ಐ ಬರ್ಕಂತ ಇದೀರಾ? ಜೆ ಕ್ರಾಸ್ ಐ. ಓಕೆನಾ? ಲೆಂತ್ ಆಫ್ Yes, ಜೆ, sir. ಲೆಂತ್ ಆಫ್ ಐ ಹೇಳ್ತೀರಾ ಯಾರಾದ್ರು? ಲೆಂತ್ ಆಫ್ ಐ ನೋಡ್ರಿ. ಸೈನ್ ಏನ್ ಬರ್ಬೇಕು ಗೊತ್ತಾ? ಕ್ಲಾಕ್ ವೈಸ್ ಇದ್ರೆ ಆಂಗಲ್ ಪಾಸಿಟಿವ್ ನೆಗೆಟಿವ್, ಡೈರೆಕ್ಷನ್ ರೊಟೇಷನ್ ಕ್ಲಾಕ್ ವೈಸ್ ಇದೆ. Negative. Negative, sir. Negative. ಕರೆಕ್ಟ್. ಸೈನ್ ಆಫ್ -90, ಸೈನ್ ಆಫ್ -90 ಇಂಟು ಆ ರಿಸಲ್ಟೆಂಟ್ ವೆಕ್ಟರ್ ಯಾವುದು? ಕೆ ಅಲ್ವಾ? ಕೆ ಬರ್ಬೇಕಲ್ವಾ? ಕೆ ಕ್ಯಾಪ್ ಬರ್ದಿರ್ತೀನಿ ಇಲ್ಲಿ. Minus ಅಂದ್ರೆ K. 1 ಐ ಕ್ಯಾಪ್, ಲೆಂತ್ ಆಫ್ ಐ ಕ್ಯಾಪ್ ಅದು 1. ಸೈನ್ ಆಫ್ -90 ಅಂದ್ರೆ ಆನ್ಸರ್ ಏನು? ಸೈನ್ ಆಫ್ -90 ಅಂದ್ರೆ ಸೈನ್ ಆಫ್ ಮೈನಸ್ ಥೀಟಾ, ಮೈನಸ್ ಸೈನ್ ಥೀಟಾ ತಾನೆ. Yes, sir. ಅಲ್ಲಿ ಮೈನಸ್ ಇಲ್ಲಿ ಬಂತಾ? ಮೈನಸ್ ಸೈನ್ 90 ವ್ಯಾಲ್ಯೂ 1 ಕೆ ಕ್ಯಾಪ್ ಅಂದ್ರೆ ಮೈನಸ್ ಕೆ ಕ್ಯಾಪ್. ನೋಡ್ರಿ, ಜೆ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಇಸ್ ಈಕ್ವಲ್ ಟು, ಅರ್ಥ ಆಯ್ತಾ? ಮೈನಸ್ ಕೆ ಕ್ಯಾಪ್. ಡೈರೆಕ್ಷನ್ ಆಫ್ ರೊಟೇಷನ್ ಕ್ಲಾಕ್ ವೈಸ್ ಇದೆ. ಕರೆಕ್ಟಾ? Yes, sir. ಹಂಗೆ ಹೋಗ್ರಿ ಇನ್ನೊಂದ್ಸರಿ. ಐ ಕ್ರಾಸ್ ಕೆ ಇಡ್ರಿ ಏನ್ ಬರುತ್ತೆ? ಡೈರೆಕ್ಟ್ ನೋಡ್ಬಿಡೋಣ, ಇಲ್ಲೇ ನೋಡ್ಬಿಡಿ. ಐ ಕ್ರಾಸ್ ಕೆ Minus ಅಂದ್ರೆ J. ರಿಸಲ್ಟ್ ಎಸ್ ಮೈನಸ್ ಜೆ ಕ್ಯಾಪ್, ಮೈನಸ್ ಜೆ ಕ್ಯಾಪ್. ಇನ್ನೊಂದು ಬರ್ಬೇಕಲ್ಲ, ಇನ್ನೊಂದು ಯಾವುದು? ಇದು ಕೆ ಕ್ರಾಸ್ ಜೆ, ಕೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಹೇಳಿ. ಮೈನಸ್ Minus ಐ ಕ್ಯಾಪ್. I ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ. ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಕ್ಲಾಕ್ ವೈಸ್ ಇದ್ರೆ ಡೈರೆಕ್ಷನ್ ಆಫ್ ರೊಟೇಷನ್ ಕ್ಲಾಕ್ ವೈಸ್, ಡೈರೆಕ್ಷನ್ ಆಫ್ ರೊಟೇಷನ್ ಕ್ಲಾಕ್ ವೈಸ್ ಇದ್ರೆ ಸೈನ್ ಏನ್ ಬರ್ಬೇಕು? ಡೈರೆಕ್ಷನ್ ಆಫ್ ರೊಟೇಷನ್ Minus. ಕ್ಲಾಕ್ ವೈಸ್ ಇದ್ರೆ minus ನೆಗೆಟಿವ್. Minus. ಡೈರೆಕ್ಷನ್ ಆಫ್ ರೊಟೇಷನ್ ಆಂಟಿ ಕ್ಲಾಕ್ ವೈಸ್ ಇತ್ತು ಅಂತಂದ್ರೆ ಪಾಸಿಟಿವ್. positive. ಅರ್ಥ ಆಯ್ತಾ? Yes, sir. Yes, sir. ನೋಡಿ, ಕನ್ಫ್ಯೂಸ್ ಮಾಡ್ಕೊಬಿಟ್ರಿ, ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಅಬ್ಸರ್ವ್ ಮಾಡ್ರಿ ಕರೆಕ್ಟ್ ಆಗಿ. ಎಷ್ಟನೇ ಪಾಯಿಂಟ್ ಹೇಳ್ರಿ ಇದು ನಾವೀಗ ಹೇಳಿದ್ದು? ಅಳಿಸ್ಕೊಳ್ಳೋದನ್ನೆಲ್ಲ ಮಾಡ್ತೀನಿ. Fifth. 5ನೇದು ಆಯ್ತಾ? 5 ಪಾಯಿಂಟ್ಸ್ ಅಲ್ವಾ? Yes, sir. 6ನೇದು ಹಾಕಿ. ಓಕೆ, 5th ಪಾಯಿಂಟ್ ಆಯ್ತಲ್ಲ. ಲೆಟ್ ಅಸ್ ಗೋ ಫಾರ್ 6th ಪಾಯಿಂಟ್. ವಿ ಹ್ಯಾವ್ ಬರ್ಕಂತ ಇದ್ದೀರಾ? ಎ ಕ್ರಾಸ್ ಬಿ ಡೆಫಿನಿಷನ್ ಹೇಳ್ರಿ. ಲೆಂತ್ ಆಫ್ ವೆಕ್ಟರ್ ಎ, ಲೆಂತ್ ಆಫ್ ವೆಕ್ಟರ್ ಬಿ, ಸೈನ್ ಥೀಟಾ. ಕರೆಕ್ಟಾ? ಎನ್ ಕ್ಯಾಪ್. ಇದೇ ತಾನೇ ಡೆಫಿನಿಷನ್? ಯಾವ್ದು ಡೆಫಿನಿಷನ್? ಕ್ರಾಸ್ ಪ್ರಾಡಕ್ಟ್ ಡೆಫಿನಿಷನ್. ಸೊ ಏನಂತ ಹೇಳ್ಬೇಕು ಹೇಳ್ರಿ? ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಈಸ್ ಡಿಫೈನ್ಡ್ ಆಸ್, ಅಥವಾ ಇಟ್ ಈಸ್ ರಿಟರ್ನ್ ಆಸ್ ಎ ಕ್ರಾಸ್ ಬಿ ಅಂಡ್ ಇಟ್ ಈಸ್ ಡಿಫೈನ್ಡ್ ಆಸ್ length of vector A, length of vector B, sine of the angle between those two vectors and n cap. What is this n cap? Andre this n cap, direction of this n cap can be found out by using the right hand thumb rule. Alva, right hand thumb rule ಪ್ರಕಾರ ನಾವು ಇದನ್ನ ಕಂಡುಹಿಡಿಯಬಹುದು. That gives the third vector, the resultant vector. ಈಗ ಎರಡು ಕಡೆ ಲೆಂತ್ ಕನ್ಸಿಡರ್ ಮಾಡೋಣ. Length of A cross B is equal to, ಓಕೆನಾ? ಬಲಗಡೆ ಏನಾಗ್ತದೆ ನೋಡ್ರಿ, ಲೆಂತ್ ಹಂಗೆ ಇರುತ್ತಾ? ಲೆಂತ್ ಆಫ್ ಎ ಹಂಗೆ ಇರುತ್ತೆ, ಲೆಂತ್ ಆಫ್ ಬಿ ಹಂಗೆ ಇರುತ್ತೆ, ಸೈನ್ ಥೀಟಾ ಹಾಗೆ ಇರುತ್ತೆ. ಇದು ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ ಲೆಂತ್ ಆಫ್ ಎನ್ ಕ್ಯಾಪ್ ಅಂದ್ರೆ 1 ಬರುತ್ತೆ. ಕರೆಕ್ಟಾ? ಸೊ ವಿ ಗೆಟ್ ದಿಸ್ ಎಕ್ಸ್ಪ್ರೆಷನ್. Yes, sir. ಓಕೆನಾ? Yes, sir. ಸರಿನಾ? ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲ ನಾನು ಹೇಳ್ತಾ ಇದ್ದೀನಿ ನೋಡ್ರಿ. 7ನೇದು
ಅಂಡರ್ಲೈನ್ ಮಾಡ್ಬೇಕು. ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ ಅಂಡರ್ಲೈನ್ ಮಾಡ್ರಿ. ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಅಂಡರ್ಲೈನ್ ಮಾಡ್ರಿ. ಧನುಶ್ರೀ WK ಡಾಟ್ ಅಂದ್ರೆ ಏನು? We know that. ಹಾ ಕರೆಕ್ಟ್. ಎಸ್, ನೆಕ್ಸ್ಟ್ ಲೈನಿಗೆ ಹೋಗ್ತೀನಿ, ಇಲ್ಲಿ ಬೇಡ, ಜಾಗ ಆಗಲ್ಲ. ನೆಕ್ಸ್ಟ್ ಪ್ಲೇಜಲ್ಲಿ ಬರೆದು ಬಿಡ್ತೀನಿ. ಈಗಿನ ಬರೆದ್ರಲ್ಲ, ಬರೀರಿ ಅದನ್ನ. ಇದ್ರ ಹಿಂದಿನ ಪಾಯಿಂಟ್ ಯಾವ್ದು ಹೇಳ್ರಿ? 6ನೇ ಪಾಯಿಂಟ್ ಇದು. ಏನದು? ಲೆಂತ್ ಆಫ್ ಎ ಕ್ರಾಸ್ ಬಿ. ಏನದು? ಲೆಂತ್ ಆಫ್ ಎ, ಲೆಂತ್ ಆಫ್ ಬಿ. ಕರೆಕ್ಟಾ? ಸೈನ್ ಥೀಟಾ ಅಂತ ಬರ್ತಾರಲ್ವಾ? Yes, sir. ದೇರ್ಫೋರ್ ಸೈನ್ ಥೀಟಾ ಬಿಡಿಸಿ ಇಲ್ಲಿ. ಸೊ ಸೈನ್ ಥೀಟಾ ಅಂದ್ರೆ ಏನ್ ಬರ್ಬೇಕು ಹೇಳ್ರಿ? ಸೈನ್ ಥೀಟಾ ಅಂದ್ರೆ ಲೆಂತ್ ಆಫ್, ಬಿಡಿಸ್ರಿ ಸೈನ್ ಥೀಟಾಗೆ, ಲೆಂತ್ ಆಫ್ ಎ ಕ್ರಾಸ್ ಬಿ ಬೈ ಲೆಂತ್ ಆಫ್ ವೆಕ್ಟರ್ ಎ, ಲೆಂತ್ ಆಫ್ ವೆಕ್ಟರ್ ಬಿ. ಓಕೆ, ಇದನ್ನ ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್. ನೋಡ್ರಿ, ಕ್ರಾಸ್ ಪ್ರಾಡಕ್ಟ್ ಬಂತಂದ್ರೆ ಸೈನ್ ಆಫ್ ದ ಆಂಗಲ್. ಡಾಟ್ ಪ್ರಾಡಕ್ಟ್ ಇದ್ರೆ ಅದು ಪ್ರೊಜೆಕ್ಷನ್ ರೆಪ್ರೆಸೆಂಟ್ ಮಾಡುತ್ತೆ, ಅದು ಕಾಸ್ ಥೀಟಾ. ಇಷ್ಟೇ ನೆನ್ಪಿಟ್ಕೋಬೇಕು ನೀವು. ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಅಂಡ್ ಅದರ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಡಾಟ್ ಪ್ರಾಡಕ್ಟ್ ಅಥವಾ ಸ್ಕೇಲಾರ್ ಪ್ರಾಡಕ್ಟ್. ಬಟ್ ಕ್ರಾಸ್ ಪ್ರಾಡಕ್ಟ್ ಹಂಗಲ್ಲ, ಅದು ಇಂಟು ಇರುತ್ತೆ ಮಾರ್ಕ್. ಇದ್ರ ಡೆಮೆಟ್ರಿಕಲ್ ಮೀನಿಂಗ್ ಏನಂದ್ರೆ ಏರಿಯಾ ರೆಪ್ರೆಸೆಂಟ್ ಮಾಡುತ್ತಿದ್ದು. ಅದನ್ನ ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ, ಈಗ ಬೇಡ, ಸ್ವಲ್ಪ ನೋಡ್ಕೊಳ್ಬೇಕು ಕರೆಕ್ಟ್ ಆಗಿ. ಓಕೆನಾ? ಓಕೆನಾ? 7th ಪಾಯಿಂಟ್. 8th ಸರ್ವಮಂಗಳ ಫಾರ್ಮುಲಾ ಓದ್ರಿ. Sin theta is equal to length of vector A into cross length of vector A cross length of B by length of A, length of B. ಓಕೆನಾ? ಲೆಂತ್ ಆಫ್ ಎ, ಲೆಂತ್ ಆಫ್ ಬಿ. ಒಂದ್ ನಿಮಿಷ ಇಲ್ಲಿಗೆ ನಾನು ನೋಡ್ತೀನಿ ಸ್ಕ್ರೀನ್ ಮೇಲೆ, ಅಬ್ಸರ್ವ್ ಮಾಡ್ರಿ ಕರೆಕ್ಟ್ ಆಗಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಈಗ ಇಲ್ಲಿ, ಇದನ್ನ ಅಬ್ಸರ್ವ್ ಮಾಡ್ತಾ ಇರೋ ಫಾರ್ಮುಲಾನ ಮಾಡ್ತಾ ಇದೀರಾ? ಅಬ್ಸರ್ವ್ ಮಾಡ್ತಾ ಇದೀರಾ? ಎಷ್ಟನೇ ಪಾಯಿಂಟ್ ಹೇಳ್ರಿ ಇದು? 7th ಪಾಯಿಂಟ್ ಅಲ್ವಾ? ಓಕೆ, 8th ಪಾಯಿಂಟ್ ಹೋಗೋಣ. 8ನೇ ಪಾಯಿಂಟ್ ಹೋಗೋದಕ್ಕಿಂತ ಮುಂಚೆ ಇನ್ನೊಂದ್ಸರಿ ರಿವಿಷನ್ ಮಾಡ್ತಾ ಇದೀನಿ, ಇನ್ನೊಂದ್ಸರಿ ರೀಕಾಲ್ ಮಾಡ್ತೀರಿ ಇವತ್ತಿನ ಕ್ಲಾಸ್ ಇಂದು. ಅಬ್ಸರ್ವ್ ಮಾಡ್ರಿ, ನೀವೇನಾರು ಆನ್ಸರ್ ಹೇಳ್ತೀರೇನೋ ಅನ್ನೋ ಒಂದು ಆಸೆಯಿಂದ ಹೇಳ್ತಾ ಇದ್ದೀನಿ. ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ. ಇಲ್ಲಿ ಒಂದು ಸಮತಲ ಇದೆ, ಪ್ಲೇನ್. ಈ ಪ್ಲೇನ್ ಅಲ್ಲಿ ಯಾವ ವೆಕ್ಟರ್ ಆಕ್ಟ್ ಮಾಡ್ತದೆ ಹೇಳ್ರಿ? ವೆಕ್ಟರ್ ಎ, ವೆಕ್ಟರ್ ಬಿ ಥ್ರೂ ಎ ಸ್ಮಾಲ್ ಆಂಗಲ್ ಥೀಟಾ. ದೆನ್ ವಿ ಗೆಟ್ ಎ ವೆಕ್ಟರ್ ಎನ್ ಕ್ಯಾಪ್. ಇದು ಎನ್ ಕ್ಯಾಪ್ ದಟ್ ಇಸ್ ನಥಿಂಗ್ ಬಟ್ ಎ ಕ್ರಾಸ್ ಬಿ. ಹೌದಾ? ಕರೆಕ್ಟಾ? ಎ ಕ್ರಾಸ್ ಬಿ. Yes, sir. ಈ ಎ ಕ್ರಾಸ್ ಬಿ ವಿಶೇಷತೆ ಏನಂದ್ರೆ, ನೋಡ್ರಿ, ಮೊದಲೇ ಹೇಳಿದೆ, ನಾನು ಇನ್ನೊಂದು ರಿಪೀಟ್ ಮಾಡ್ತೀನಿ. ಎ ಕ್ರಾಸ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ, ಆಲ್ಸೋ ದಿಸ್ ಕ್ರಾಸ್ ಪ್ರಾಡಕ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ. ಹೌದಾ? ಕರೆಕ್ಟಾ? Yes, sir. Yes, sir. ಇನ್ನೊಂದ್ಸರಿ ಹೇಳ್ಬೇಕಾ? ಎ ಕ್ರಾಸ್ ಬಿ ಅನ್ನೋದು ಏನ್ ವೆಕ್ಟರ್ ಇದೆಯಲ್ಲ, ಅದು ವೆಕ್ಟರ್ ಎಗೂ ಲಂಬವಾಗಿರುತ್ತೆ, ವೆಕ್ಟರ್ ಬಿಗೂ ಕೂಡ ಅದು ಪರ್ಪೆಂಡಿಕ್ಯುಲರ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಡೆಫಿನಿಷನ್, ಕ್ರಾಸ್ ಪ್ರಾಡಕ್ಟ್ ಡೆಫಿನಿಷನ್ ಅದೇ. ಅರ್ಥ ಆಯ್ತಾ? ಓಕೆನಾ? yes sir. Vector A cross B is perpendicular to both vector A and vector B. Okay. ಓಕೆನಾ? ನೀವು ಮಾಡೋ ಕೆಲಸ ನಾನು ಮಾಡ್ತಾ ಇದೀನಿ. ಎಷ್ಟನೇ ಪಾಯಿಂಟ್ ಹೇಳ್ರಿ? ಇದು 8ನೇದಲ್ಲ? Sir. By definition of cross product, CP ಅಂತ ಬರ್ತಿರ್ತೀನಿ. A cross B is perpendicular symbol ಹಾಕಿರ್ತೀನಿ. Perpendicular to both, ಅಬ್ಸರ್ವ್ ಮಾಡ್ರಿ, ಈಗ ಇದಕ್ಕೆ ಆನ್ಸರ್ ಯಾರು ಹೇಳ್ತೀರಿ ನೋಡೋಣ. Perpendicular to both A and B. ಹೌದಲ್ಲ? ಗೊತ್ತಿರೋದಲ್ಲ ನಮಗಿದು. A cross B ಅನ್ನೋದು perpendicular to both A and B implies A cross B is perpendicular to A and A cross B is perpendicular to B. Correct? Yes sir. ಸರಿನಾ? Yes sir. Therefore, unit vector, say n cap ಅಂತಂದ್ರೆ unit vector perpendicular to both A and B is ಈಗ ನಿಮ್ ಕ್ವಶನ್ ಮಾರ್ಕ್ ಬೇಡ, ಕ್ವಶನ್ ಮಾರ್ಕ್ ನೀವು ಮತ್ತೆ ಕ್ವಶನ್ ಮಾರ್ಕ್ ಹಾಕ್ಬಿಡ್ತೀರಲ್ಲ, ನನಗೆ ಇದಕ್ಕೆ ಆನ್ಸರ್ ಬೇಕು. ಇನ್ನೊಂದ್ಸರಿ ಬರಲ್ಲ, ರಿಪೀಟ್ ನೋಡ್ರಿ. ಎ ಕ್ರಾಸ್ ಬಿ ಅಂತಕ್ಕಂತ ವೆಕ್ಟರ್ ಎಗೂ ಪರ್ಪೆಂಡಿಕ್ಯುಲರ್ ಇರುತ್ತೆ, ವೆಕ್ಟರ್ ಬಿಗೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ಹೌದಾ? ಕರೆಕ್ಟಾ? ಎಸ್ ಆರ್ ನೋ?
ಫಸ್ಟ್ ಪಾಯಿಂಟ್. Yes, Yes, sir. ಆಯ್ತು. ಹಾಗಾದ್ರೆ ನನಗೆ ಕ್ವಶನ್ ಏನ್ ಗೊತ್ತಾ, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ ಅದೇನಾಗುತ್ತೆ, ಇದಕ್ಕೆ ಆನ್ಸರ್ ಬರೀಬೇಕಾದ್ರೆ ಸ್ವಲ್ಪ ನಮ್ಮ ಮೊದಲನೇ ಕ್ಲಾಸ್ ಹೋಗುವಂತದ್ರಿ. ಏನ್ ಗೊತ್ತಾ, ಎ ಕ್ಯಾಪ್ ಫಾರ್ಮುಲಾ ಏನು? ಎ ಕ್ಯಾಪ್ ಅಂತಂದ್ರೆ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಗಿವನ್ ವೆಕ್ಟರ್, ಹೌದಾ? ಇದ್ರ ಫಾರ್ಮುಲಾ ಹೇಳಿ. Vector A. ವೆಕ್ಟರ್ ಎ ಬೈ ಆ ವೆಕ್ಟರಿನ ಲೆಂತ್, ಹೌದಾ? ಕರೆಕ್ಟಾ? Yes. Yes, sir. ಅದಕ್ಕೆ ಯಾವಾಗ ಸಣ್ಣ ಸಣ್ಣ ಪಾಯಿಂಟ್ಸ್ ಅನ್ನ ಯಾವಾಗಲೂ ಚೆನ್ನಾಗಿ ಕಲಿಬೇಕು. ನಾನು ಹೇಳ್ತಾ ಇರೋದು ವೆಕ್ಟರ್ ಎ ಡೈರೆಕ್ಷನ್ ನಲ್ಲಿರೋ ಯೂನಿಟ್ ವೆಕ್ಟರ್ ಇದು. ಈಗ ನಾನು ಇಲ್ಲಿ ಕ್ವಶನ್ ಕೇಳ್ತಿರೋದು ಏನ್ ಗೊತ್ತಾ, ನಾನು ಕ್ವಶನ್ ಕೇಳ್ತಾ ಇರೋದು ಇದು ಎ ಕ್ರಾಸ್ ಬಿ ವೆಕ್ಟರ್ ಇದೆಯಲ್ಲ, ಅಂದ್ರೆ ಅದೇ ಮೂರನೇ ಇದು ರಿಸಲ್ಟೆಂಟ್ ವೆಕ್ಟರ್. ಆ ವೆಕ್ಟರಿನ ಡೈರೆಕ್ಷನ್ ನಲ್ಲಿರೋ ಯೂನಿಟ್ ವೆಕ್ಟರ್ ಯಾವುದು ಅಂತ ಕೇಳ್ತಾ ಇದ್ದೀನಿ. ಅದನ್ನ ನಾನು ಎನ್ ಕ್ಯಾಪ್ ಅನ್ಕೊಂಡಿದ್ದೀನಿ ಅಷ್ಟೇ. ಹಾಗಾದ್ರೆ ಈಗ ನಾನು ಹೇಳಿದ್ನಲ್ಲ ಹಿಂಗೆ, ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ, ಇದೇ ವೆಕ್ಟರ್ ಹೇಳ್ರಿ, ಇದು ಎ ಕ್ರಾಸ್ ಬಿ, ಹೌದಲ್ಲ? ಇದು ಎ ಕ್ರಾಸ್ ಬಿ. ಹಾಗಾದ್ರೆ ಎ ಕ್ರಾಸ್ ಬಿ ಡೈರೆಕ್ಷನ್ ನಲ್ಲಿರೋ ಯೂನಿಟ್ ವೆಕ್ಟರ್ ಯಾವ್ದಂದ್ರೆ ಅದೇ ವೆಕ್ಟರ್ ಡಿವೈಡೆಡ್ ಬೈ ಆ ವೆಕ್ಟರ್ ನ ಲೆಂತ್. ಅಂದ್ರೆ ಏನ್ ಮಾಡ್ಬೇಕು, ಅದೇ ವೆಕ್ಟರ್ ಅಂದ್ರೆ ಯಾವ ವೆಕ್ಟರ್? ಎ ಕ್ರಾಸ್ ಬಿ ಅಲ್ವಾ? ಎಸ್ ಮಾಡ್ತಾರೆ ವೆಕ್ಟರ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಇದ್ರ ಲೆಂತ್. ಈ ವೆಕ್ಟರಿನ ಲೆಂತ್ ಬರ್ಬೇಕು ಡಿನಾಮಿನೇಟರ್ ಅಲ್ಲಿ, ಲೆಂತ್ ಆಫ್ ಎ ಕ್ರಾಸ್ ಬಿ. ನೋಡ್ರಿ ಇದು ನಾನು ಹೇಳ್ತಾ ಇರೋದು, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, 8ನೇದು. ಓಕೆನಾ? ಇದೇನ್ ಗೊತ್ತಾ, ಇನ್ನೊಂದ್ಸರಿ ಹೇಳ. ಇಟ್ ಈಸ್ ಎ, ನಾನು ಬೋರ್ಡ್ ಮೇಲೆ ಬರ್ತೀನಲ್ಲ ಈಗ, ಇಟ್ ಈಸ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂತ ವರ್ಡ್ ಅಲ್ಲಿ ಹೇಳ್ತೀವಿ. ಮ್ಯಾಥಮೆಟಿಕಲಿ ಏನ್ ಅರ್ಥ ಅದ್ರದ್ದು? ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಲೆಂತ್ ಆಫ್ ಎ ಕ್ರಾಸ್ ಬಿ. ಅರ್ಥ ಆಯ್ತಾ? 8ನೇ ಪಾಯಿಂಟ್. ಅರ್ಥ ಆಯ್ತಿಯಾ? Yes, sir. ಈಗ 8 ಪಾಯಿಂಟ್ ಆದವು. 9ನೇ ಪಾಯಿಂಟ್ ಬರ್ತಾ ಇದ್ದೀನಿ. 9ನೇ ಪಾಯಿಂಟ್ ಬರೋದಕ್ಕಿಂತ ಮುಂಚೆ ರಿಮೈಂಡ್ ಮಾಡ್ತೀನಿ ಇನ್ನೊಂದ್ಸರಿ. ನಿಮ್ಮ ತಲೆಯಲ್ಲಿ ಎರಡು ಪಾಯಿಂಟ್ಸ್ ಹುಡುಕಬೇಕು. ಏನ್ ಗೊತ್ತಾ 2 ಪಾಯಿಂಟ್ಸ್? 9ನೇ ಪಾಯಿಂಟ್ ಏನಂತ ಹೇಳ್ತೀನಿ ಆಮೇಲೆ. ಹೇಳೋದಕ್ಕಿಂತ ಮುಂಚೆ, ಹೌ ಡು ಯು ರೈಟ್ ಡಾಟ್ ಪ್ರಾಡಕ್ಟ್? ಡಾಟ್ ಪ್ರಾಡಕ್ಟ್ ಹೆಂಗ್ ಬರಿತೀವಿ ಹೇಳ್ರಿ ನಾವು? ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಹೆಂಗ್ ಬರಿತೀವಿ ನಾವು? ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 1 2 3 ವೆಕ್ಟರ್ ಇತ್ತು, ಡಾಟ್ 1 2 1 ವೆಕ್ಟರ್ ಇತ್ತು. ಸೊ ಎ ಡಾಟ್ ಬಿ ಹೆಂಗ್ ಬರೀತೀರಿ ಹೇಳ್ರಿ? A1 into A2 plus B1 into ಅಂದ್ರೆ ಆಯ್ತು. ಅಂದ್ರೆ ಏನ್ ಮಾಡ್ತೀವಿ ಹೇಳ್ರಿ? ಕಾಂಪೋನೆಂಟ್ಸ್ ಗಳನ್ನ ಏನ್ ಮಾಡ್ತೀವಿ ನಾವು? ಮಲ್ಟಿಪ್ಲೈ ಮಾಡ್ತೀವಿ, ಆಡ್ ಮಾಡ್ತೀವಲ್ವಾ? ಅಂದ್ರೆ 1 1 1 2 2 4 ಪ್ಲಸ್ 3 1 3, ಅಲ್ಲಿಗೆ ಆನ್ಸರ್ 8 ಬರುತ್ತೆ. ಇದು ಸಾರಿ ಏನು ಸ್ಕೇಲಾರ್ ಇದೆ, ಹೌದಾ? ಕರೆಕ್ಟಾ? ಮತ್ತೆ ಇನ್ನೊಂದು ಕ್ವಶನ್ ನಿಮ್ಮ ಮೈಂಡ್ ಅಲ್ಲಿ ಏನ್ ಉಳಿಬೇಕಂದ್ರೆ, ಈಗ ನಮ್ಮ ಹತ್ರ 2 ವೆಕ್ಟರ್ಸ್ ಇದ್ರೆ ಪ್ರಶ್ನೆಗಳು ಬರಲ್ಲ ನಿಮ್ ತಲೆಗೆ. ಎ ಕ್ರಾಸ್ ಬಿ ಅನ್ನ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಅದನ್ನ ಯೋಚನೆ ಮಾಡೋದಕ್ಕಿಂತ ಮುಂಚೆ, ಎ ಕ್ರಾಸ್ ಬಿ ಔಟ್ಪುಟ್ ಏನ್ ಬರ್ಬೇಕು? ವೆಕ್ಟರ್ ಬರ್ಬೇಕಾ ಸ್ಕೇಲಾರ್ ಬರ್ಬೇಕಾ? ಎ ಕ್ರಾಸ್ ಬಿ ಔಟ್ಪುಟ್ ಔಟ್ಪುಟ್ ವೆಕ್ಟರ್ ಬರ್ತತೆ. ಎಸ್, ತಗೊಳ್ರಿ. ಕನ್ಸಿಡರ್ 2 ವೆಕ್ಟರ್ಸ್ ತಗೊಂತೀನಿ. ಜನರಲ್ ತಗೊಂತೀನಿ 2 ವೆಕ್ಟರ್ಸ್. A1i ಜನರಲ್ ಆಗಿ A1i ಕ್ಯಾಪ್ ಮಾರ್ಕ್ ಹಾಕ್ಬೇಕು. A2j A3k ಕ್ಯಾಪ್. ನನ್ನ ಹತ್ರ 2 ವೆಕ್ಟರ್ಸ್ ಅನ್ಕೊಳ್ರಿ. ವೆಕ್ಟರ್ ಬಿ, B1i B2j B3k, where ijk, ijk are unit vectors mutually perpendicular to each other. ಅರ್ಥ ಆಗ್ತದಾ? ಜನರಲ್ ಆಗಿ 2 ವೆಕ್ಟರ್ಸ್ ಇದಾವಲ್ವಾ? ಈಗ ನೋಡ್ರಿ, ಎರಡರದ್ದು ಕ್ರಾಸ್ ಪ್ರಾಡಕ್ಟ್ ಬೇಕಂದ್ರೆ ವೆರಿ ಇಂಪಾರ್ಟೆಂಟ್. ದೆನ್ ಎ ಕ್ರಾಸ್ ಬಿ ಕ್ಯಾನ್ ಬಿ ರಿಟರ್ನ್. ನೋಡ್ರಿ, ಇದನ್ನ ನಾವು ಇನ್ ದ ಫಾರ್ಮ್ ಆಫ್ ಡಿಟರ್ಮಿನೆಂಟ್. ಅದಕ್ಕೆ ಹಿಂದಿನ ಚಾಪ್ಟರ್ಗಳು ಎಲ್ಲವೂ ಓದ್ಕೋಬೇಕು. ಅದೆರಡು ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಅದನ್ನ ಡಿಟರ್ಮಿನೆಂಟ್ ಫಾರ್ಮ್ ನಲ್ಲಿ ಬರೆಯಕ್ ಬರುತ್ತೆ. ನನ್ನ ಹತ್ರ 2 ವೆಕ್ಟರ್ಸ್ ಇದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಲ್ಲಿ ಹಾಕಿರ್ತೀನಿ ಇಂಪಾರ್ಟೆಂಟ್ ಅಂತ 9ನೇದು. ಹಾಗಾದ್ರೆ ಡಿಟರ್ಮಿನೆಂಟ್ ಫಾರ್ಮ್ ನಲ್ಲಿ ಹೆಂಗ್ ಬರಿತೀವಿ? ಹಾಗಾದ್ರೆ ನೋಡ್ರಿ, ಅದು ಬರ್ತದೆ ಎ ಕ್ರಾಸ್ ಬಿ ಮಾಡಿದ್ರೆ. ಅದನ್ನ ಇಲ್ಲಿ ಮಾಡೋದು ಬೇಡ. ಜಸ್ಟ್ ಲೆಟ್ ಮಿ ರೈಟ್ ಇಟ್ ಇನ್ ದ ಡಿಟರ್ಮಿನೆಂಟ್ ಫಾರ್ಮ್. ನೋಡಿ, ಫಸ್ಟ್ ರೋ ನಲ್ಲಿ ijk ಯೂನಿಟ್ ವೆಕ್ಟರ್ಸ್ ಬರ್ಬೇಕು. ಸೆಕೆಂಡ್ ರೋ ನಲ್ಲಿ ಮೊದಲನೇ ವೆಕ್ಟರ್ ಕಾಂಪೋನೆಂಟ್ಸ್ ಏನೇನಿದ್ವು ಹೇಳ್ರಿ? ಸ್ಕೇಲಾರ್ ಕಾಂಪೋನೆಂಟ್ಸ್ A1 A2 A3. ಎರಡನೇ ರೋ ನಲ್ಲಿ B1 B2 B3. ಅರ್ಥ ಆಯ್ತಾ? ಅಬ್ಸರ್ವ್ ಮಾಡ್ರಿ. ಫಸ್ಟ್ ಸ್ಕೇಲಾರ್ ಕಾಂಪೋನೆಂಟ್ಸ್ A1 A2 A3, ಅದು ಫಸ್ಟ್. ಸೆಕೆಂಡ್ ರೋ A1 A2 A3. ಥರ್ಡ್ ರೋ B1 B2 B3 ಬರ್ಬೇಕು. ಫಸ್ಟ್ ರೋ ನಲ್ಲಿ ijk ಇರ್ತವೆ. ಇದು ಎ ಕ್ರಾಸ್ ಬಿ. ಇದು ಎ ಕ್ರಾಸ್ ಬಿ ಹೆಂಗ್ ಬಂತಂದ್ರೆ, ಇದು ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಬರ್ತದೆ. ಅದೇನ್ ಬೇಡ ಬಿಡ್ರಿ. ಅದನ್ನ ಎಕ್ಸ್ಪಾನ್ಷನ್ ಮಾಡಿ ಕ್ರಾಸ್ ಪ್ರಾಡಕ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಇದು ಬರ್ತದೆ ಕ್ಲಾಸ್. ಡೋಂಟ್ ವರಿ ಅಬೌಟ್ ದಟ್, ಓನ್ಲಿ ರಿಮೆಂಬರ್ ದಿಸ್. ಏನಾದ್ರು ಡೌಟ್ ಇದ್ರೆ ಈಗ ಕೇಳ್ಬೇಕು ನೀವು.
ಅರಫತಂಜುಮ್, ಧನುಶ್ರೀ, ಸರ್ವಮಂಗಳ, ತರನ್ನುಮ್, ಇನ್ನು ಯಾರು ಕನೆಕ್ಟ್ ಆಗಿದ್ದಾರೆ ನೋಡ್ರಿ. ನಾ ಕನೆಕ್ಟ್ ಆಗಿರೋರ್ಗೆ ಹೇಳ್ತಾ ಇದೀನಿ. ಆಮೇಲೆ ಮೈಕ್ ಮ್ಯೂಟ್ ಮಾಡ್ಕೊಂಡಿದ್ರು ಕೂಡ ನನ್ನ ವಾಯ್ಸ್ ಕೇಳಿಸ್ತಾ ಇರ್ತದೆ ನಿಮಗೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಗೋ ಥ್ರೂ ಆಲ್ ದ ಕ್ಲಾಸಸ್ ಕೇರ್ಫುಲಿ ಬಿಫೋರ್ ಎಂಟರಿಂಗ್ ಇನ್ ಟು ದ ಆಫ್ಲೈನ್ ಮೋಡ್. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದ್ರೂ ಕೂಡ ವಿ ವಿಲ್ ನಾಟ್ ಗೆಟ್ ಸೋ ಮಚ್ ಆಫ್ ಟೈಮ್. ಅಲ್ಲೆಲ್ಲ ನಮಗೆ ರಿಸ್ಟ್ರಿಕ್ಷನ್ಸ್ ಇರ್ತದೆ ಬಹಳ. ಅಲ್ಲಿ ಕ್ಲಿಯರ್ ಆಗಿ ಹೇಳಿದಾರೆ ಈಗ ಆನ್ಲೈನ್ ಕ್ಲಾಸಸ್ ಶುಡ್ ಬಿ ಕಂಟಿನ್ಯೂಡ್. ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದ್ರೂ ಕೂಡ ಆನ್ಲೈನ್ ಕ್ಲಾಸಸ್ ಕಂಟಿನ್ಯೂ ಆಗ್ತದೆ. ನಾನು ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ನೀವು ನಮಗೆ ಅಟ್ಲೀಸ್ಟ್ ನೋಡ್ರಿ ರೆಕಾರ್ಡಿಂಗ್ ಸೆಷನ್ ಅಲ್ಲಿ ನೋಡ್ತೀನಿ ಅಂತ ಹೇಳ್ತೀರಿ, ಬಟ್ ಆದಷ್ಟು ಸ್ವಲ್ಪ ಕಮ್ಯುನಿಕೇಟ್ ಮಾಡ್ರಿ, ಬೇರೆಯವ್ರ ಜೊತೆಗೆ ಅಪ್ಡೇಟ್ ಮಾಡ್ರಿ ನೋಟ್ಸ್. ಅರ್ಥ ಆಯ್ತಾ? ಈಗ ಎ ಕ್ರಾಸ್ ಬಿನ್ ಬರೆಯೋದು IJK A1 A2 A3 B1 B2 B3. ಅರ್ಥ ಆಯ್ತಾ? ಎಷ್ಟನೇ ಪಾಯಿಂಟ್ ಇದು? 9ನೇ ಪಾಯಿಂಟ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲಿ. 9ನೇದ್ರಲ್ಲಿ ಒಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ, ನಿಮಗೆ ಡೌಟ್ ಕ್ಲಿಯರ್ ಆಗ್ಬಿಡ್ತದೆ. ಇಫ್ ವೆಕ್ಟರ್ A is equal to 2i plus 3j plus 4k, vector B is equal to 4i plus j plus k, then find A cross B. ಒಂದು ಎಕ್ಸಾಂಪಲ್ ತಗೊಂಡ್ಬಿಡಿ ಇಲ್ಲೇ. ಫೈಂಡ್, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಕ್ರಾಸ್ ಪ್ರಾಡಕ್ಟೇ ಬೇರೆ, ಡಾಟ್ ಪ್ರಾಡಕ್ಟೇ ಬೇರೆ. ನಾನು ಫಸ್ಟ್ ಇಂದ ಹೇಳ್ತಾ ಇದೀನಿ, ಡಾಟ್ ಪ್ರಾಡಕ್ಟ್ ಏನ ಔಟ್ಪುಟ್ ಸ್ಕೇಲಾರ್ ಅಥವಾ ನಂಬರ್, ಕ್ರಾಸ್ ಪ್ರಾಡಕ್ಟ್ ಏನ ಔಟ್ಪುಟ್ ಏನ್ ಬರ್ತದೆ ಹೇಳ್ರಿ? ವೆಕ್ಟರ್. ಓಕೆನಾ? ಸರಿನಾ? ಹಾ, ಬರ್ಕೊಳ್ರಿ. ಸೊ ವೆಕ್ಟರ್ ಎ ಕಾಂಪೊನೆಂಟ್ಸ್ ಏನಾ? 2 3 4 2 3 4. ವೆಕ್ಟರ್ ಬಿ 4 1 1 ಕರೆಕ್ಟಾ? Yes, sir. 4 1 1. ಎ ಕ್ರಾಸ್ ಬಿ IJK. ಓಕೆನಾ? ಕರೆಕ್ಟ್ ಇದೆಯಾ? IJK ಫಾರ್ಮುಲಾ ಹೋಗ್ಬೇಕು. ಇನ್ನೊಂದ್ಸರಿ ನಾನು ಇಲ್ಲ ಐತೆ ನೋಡ್ರಿ. IJK ಫಸ್ಟ್ ರೋ, ಸೆಕೆಂಡ್ ರೋ A1 A2 A3 B1 B2 B3. ಅಂದ್ರೆ ಅರ್ಥ ಇಷ್ಟೇ, ನಿಮ್ ವೆಕ್ಟರ್ ಸಿಕ್ಸ್ ಎಲ್ಲ ಕಾಂಪೊನೆಂಟ್ಸ್ ಇರ್ತಾವಲ್ಲ, ನೀವು ಬರ್ಕೋಬೇಕಷ್ಟೇ. 2 3 4 4 1 1. ಓಕೆನಾ? ಹಾ, ಈಗ ಎಕ್ಸ್ಪಾಂಡ್ ಮಾಡಿ. ಎಕ್ಸ್ಪಾಂಡ್ ಇಟ್ಟಲ್ಲ ಫಸ್ಟ್. ಅದಕ್ಕೆ ಡಿಟರ್ಮಿನೆಂಟ್ ಚಾಪ್ಟರ್ ಓದ್ಬೇಕು. ನೋಡಿ ಫಸ್ಟ್ ರೋ ಎಕ್ಸ್ಪಾಂಡ್ ಮಾಡೋಣ. I ಇಂಟು ಹೇಳ್ರಿ 3 minus 3. 3 minus 4. 3 minus 4 minus j into leave that column and that row. 2 minus 8 16, sir. okay. 16. K into 2 minus 16 ಅಲ್ಲ, ಇವ್ರು ಯಾರೋ 8 ಅಂದ್ಬಿಟ್ರು. 2 minus 16. ಹಾ, K ಕ್ಯಾಪ್ ನೋಡಿ, ಆ ಕಾಲಮ್ ಆರೋ ಡಿಲೀಟ್ ಮಾಡಿ. 2 minus 12 12. Yes, sir. 2 minus 12 ಅನ್ಸುತ್ತೆ. ಸೊ I ಇಂಟು 3 minus 4 ಅಂದ್ರೆ -1 ಮೈನಸ್ j 2 minus 16 ಅಂದ್ರೆ -14 Minus 14. ಪ್ಲಸ್ k ಇಂಟು -10. ಓಕೆ ನೋಡ್ರಿ, ಕರೆಕ್ಟ್ ಪ್ರಾಪರ್ ಫಾರ್ಮ್ ಬರೀಬೇಕು. -1 ಇಂಟು I ಅಂದ್ರೆ -I -+ 14j -10k. ಅರ್ಥ ಆಯ್ತಾ? Yes, sir. ಇದು ಎ ಕ್ರಾಸ್ ಬಿ. ಇದು ವೆಕ್ಟರ್ ಸ್ಕೇಲಾರ್ ಬಂದಿದ್ದ ಆನ್ಸರ್ ವೆಕ್ಟರ್ ತಾನೆ? Yes, sir. Yes, sir. Vector. ಮತ್ತೆ ಅದಕ್ಕೆ ವೆಕ್ಟರ್ ಪ್ರಾಡಕ್ಟ್ ಅಂತ ಹೆಸರೇ ಹೇಳ್ತತೆ. ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್, ಇಟ್ ಆಲ್ವೇಸ್ ಗಿವ್ಸ್ ಅಸ್ ವೆಕ್ಟರ್. ಸರಿನಾ? ಕ್ಲಿಯರ್ ಆಯ್ತಾ? Yes, sir. ಕರೆಕ್ಟ್ ಇದೆಯಾ ಆನ್ಸರ್? ಚೆಕ್ ಮಾಡ್ಕೊಡ್ರಿ ಒಂದ್ಸರಿ, ಎಕ್ಸ್ಪಾಂಡ್ ಮಾಡಿ. ಡಿಟರ್ಮಿನೆಂಟ್ ಗೊತ್ತಿರ್ಬೇಕು. ಎಷ್ಟನೇ ಪಾಯಿಂಟ್ ಇದು? 9ನೇ ಪಾಯಿಂಟ್ ಆಯ್ತಲ್ಲ, ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. 9 ಪಾಯಿಂಟ್ಸ್. Yes, sir. Yes, sir. 10ನೇ ಪಾಯಿಂಟಿಗೆ ಹೋಗ್ತೀನಿ ನೋಡಿ. ಇದು ಬಹಳ ಇಂಪಾರ್ಟೆಂಟ್. ಈಗ ಜಿಯೋಮೆಟ್ರಿಕಲ್ ಮೀನಿಂಗ್ ಆಫ್ ಕ್ರಾಸ್ ಪ್ರಾಡಕ್ಟ್. ಸೊ ನೀವು ಏನು ನೆನ್ಪಿಟ್ಕೊಂತಿರೋ ಬಿಡ್ತಿರೋ ನೋಡ್ರಿ, ಇದು ಕೂಡ ಒನ್ ಆಫ್ ದ ವೆರಿ ಇವತ್ತೇ ನೆನ್ಪಿಟ್ಕೋಬೇಕು. ಇವತ್ತಿನ ಕ್ಲಾಸ್ ಮುಗಿದ ಕೂಡಲೇ ಎಲ್ಲಾ ಕ್ಲಾಸಸ್ ಮುಗಿದ್ಮೇಲೆ ಮತ್ತೆ ಗೊತ್ತ ಕ್ಲಾಸ್ ಒನ್ಸ್ ಅಗೈನ್ ಇನ್ನೊಂದ್ಸರಿ ನೋಡ್ರಿ, ಇನ್ನೊಂದ್ಸರಿ ವರ್ಡ್ಸ್ ನೋಡ್ಕೊಡ್ರಿ, ಕೇಳ್ಕೊಡ್ರಿ ಕರೆಕ್ಟ್ ಆಗಿ. ನಾನು ಯಾಕಂದ್ರೆ ಎಲ್ಲ ಹೇಳ್ತೀವಲ್ಲ, ಬಹಳಷ್ಟು ಪಾಯಿಂಟ್ಸ್ ಹೇಳ್ತಿರ್ತೀವಿ, ಬರ್ಸಕ್ಕಾಗಲ್ಲ. ಎಷ್ಟು ಬೇಕಿರ್ತದ ಅಷ್ಟು ಬರ್ತೀವಿ ಅಷ್ಟೇ. ಸೊ ಎಕ್ಸ್ಪ್ಲನೇಷನ್ ಬಹಳ ಇರ್ತದೆ. ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಕ್ರಾಸ್ ಪ್ರಾಡಕ್ಟ್ ಇನ್ನು ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. ನಮ್ಮ ಕ್ಲಾಸ್ ಏನ್ ಗೊತ್ತಾ? ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಡಾಟ್ ಪ್ರಾಡಕ್ಟ್ ಏನಂತ ಹೇಳಿದ್ ಹೇಳ್ರಿ? Dot product of two vectors represents what? Romangala. Dot product of two vectors represents what? Dhanushri.
ನೋಡ್ಕೊಳ್ರಿ ನೋಟ್ಬುಕ್ ನ ಸಿಗ್ಲಿಲ್ವಾ? ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ರೆಪ್ರೆಸೆಂಟ್ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಅದರ್ ಅದಕ್ಕೆ ಅಲ್ರಿ ಎಷ್ಟು ಸಿಂಪಲ್ ಇದೆ ಅಲ್ಲ. ಏನ್ರಿ ಡೆರಿವೇಶನ್ಸ್ ಗಳೆಲ್ಲ ಮಾಡ್ತೀರಪ್ಪ ಅದೇ ಸಬ್ಜೆಕ್ಟ್ ಗಳನ್ನ. ಇದಕ್ಕೆ ಏನು ಗಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ನೀವು ನಿಮ್ದೇ ಓನ್ ವೆಕ್ಟರ್ ಬರ್ಕೊಂಡು ನೀವೇ ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ಬೋದು. ಡಾಟ್ ಪ್ರಾಡಕ್ಟ್ ಏನಾದ್ರು 0 ಬಂತು ಅಂತಂದ್ರೆ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ ಅಲ್ವಾ? ಆಮೇಲೆ ಐ ಡಾಟ್ ಐ ಅಂದ್ರೆ ಏನು, ಜೆ ಡಾಟ್ ಜೆ ಅಂದ್ರೆ ಏನು, ಆಂಗಲ್ ನೋಡ್ಕೋಬೇಕು ಅಷ್ಟೇ. ಅಲ್ಲಿ 0 ಆಗ್ತದೆ, ಕಾಸ್ 0 1 ಬರ್ತದೆ. ಅದಕ್ಕೆ ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ 1 ಬರ್ತದೆ. ಅದೇ ಕ್ರಾಸ್ ಪ್ರಾಡಕ್ಟ್ ಅಂತಂದ್ರೆ ಪ್ಯಾರಲಲ್ ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ 0 ಬರ್ತದೆ. ಇಷ್ಟು ಮಾಡಕ್ ಗಟ್ ಮಾಡ್ಬೇಕಾ ನಾವು? ಓಕೆ, ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಕ್ರಾಸ್ ಪ್ರಾಡಕ್ಟ್ ಅಲ್ವಾ? ನೋಡಿ ಅಬ್ಸರ್ವ್ ಮಾಡ್ರಿ, ಬರ್ಕೊಳ್ಳೋಕ್ಕಿಂತ ಮುಂಚೆ ಬರ್ಕೊಬಿಡ್ರಿ ಅಲ್ವಾ? ಯಾಕಂದ್ರೆ ಎಕ್ಸಾಮ್ ನಾವು ಬರೀತೀವಲ್ಲ, ನೀವಲ್ಲ. ವೆಕ್ಟರ್ ಎ, ಇದು ವೆಕ್ಟರ್ ಬಿ, ಇದು ಡೈರೆಕ್ಷನ್ ರೊಟೇಷನ್ ಆದ್ರೆ ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ಥಂಬ್ ರೂಲ್ ಎ ಕ್ರಾಸ್ ಬಿ ಅಲ್ವಾ? ನಾನು ಅವಾಗಲೇ ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ, ಅರ್ಥ ಮಾಡ್ಕೊಂಡಿಲ್ಲ ನೀವು. ಇದಿಷ್ಟು ಶೇಡ್ ಮಾಡಿದ್ನಲ್ಲ, ಇದಿಷ್ಟು ಏನ್ ಹೇಳ್ರಿ? ಪ್ಯಾರಲೋಗ್ರಾಮ್ ತಾನೇ ಇದು. ಪ್ಯಾರಲೋಗ್ರಾಮ್ ಮತ್ತೆ ಇದು ಎ ಕ್ರಾಸ್ ಬಿ ಇದೆಯಲ್ಲ, ಎ ಕ್ರಾಸ್ ಬಿ ಅಂದ್ಕೊಳ್ಳಿ ನಿಮ್ ಮೈಂಡಿಗೆ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ರಿ. ಎ ಕ್ರಾಸ್ ಬಿ ಪರ್ಪೆಂಡಿಕ್ಯುಲರ್ ಟು ಎ ಇರ್ತತೆ, ಎ ಕ್ರಾಸ್ ಬಿ ಪರ್ಪೆಂಡಿಕ್ಯುಲರ್ ಟು ಬಿ ಇರ್ತತೆ. ಹಾಗಾದ್ರೆ ಎ ಕ್ರಾಸ್ ಬಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತಾ? ಎ ಕ್ರಾಸ್ ಬಿ ರೆಪ್ರೆಸೆಂಟ್ಸ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ಅರ್ಥ ಆಯ್ತಾ? ಯಾರಾದ್ರೂ ಒಬ್ರು ನಿಮ್ಮಲ್ಲಿ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಕಂಡಿಡಿದಿರಿ ಅಂತಂದ್ರೆ ನೀವೇನ್ ಕಂಡಿಡ್ದಂಗೆ ಆಯ್ತು ಗೊತ್ತಾ? ಇಂಡೈರೆಕ್ಟ್ ಆಗಿ ಯಾವ ಫೌಂಡ್ ಔಟ್ ದ ಕ್ರಾಸ್ ಪ್ರಾಡಕ್ಟ್ ಅಂತ ಜೊಮೆಟ್ರಿಕಲ್ ಮೀನಿಂಗ್ ಅದು ಹೇಳ್ತೀನಿ ನೋಡ್ರಿ. ದಿ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ A and B represents the area of parallelogram ಅಂದ್ರೆ ಸಮಾಂತರ ಚತುರ್ಭುಜ. ಪ್ಯಾರಲೋಗ್ರಾಮ್, ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ whose sides are represented by vector whose sides are represented by vector A and vector B. ಹೋದ್ರಿ ಸರ್ವಮಂಗಳ? The cross product of two vectors, vector A and vector B, represent the area of parallelogram whose sides are represented by vector A and vector B. therefore ಬರ್ಕೊಳ್ರಿ. ಏರಿಯಾ ಅಂದ್ರೆ ಏ ಅಂತ ಬರಿತೀವಲ್ವಾ? ಏರಿಯಾ ಆಗ್ಲೇ ನಾನು ಬರ್ದಿದ್ನಲ್ಲ ಫಾರ್ಮುಲಾ, ಇದು ಲೆಂತ್ ಆಫ್ ಎ ಕ್ರಾಸ್ ಬಿ, ಇದು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ನೆನ್ಪಿಟ್ಕೊಳ್ರಿ. ಸ್ಕ್ವೇರ್ ಯೂನಿಟ್ಸ್ ಬರೀತೀರಾ ಇಲ್ಲಿ? ಸ್ಕ್ವೇರ್ ಯೂನಿಟ್ಸ್ ಅಂತ. ಏರಿಯಾ ಇದು ರೆಪ್ರೆಸೆಂಟೆಡ್ ಇನ್ ಸ್ಕ್ವೇರ್ ಯೂನಿಟ್ಸ್ ಅಲ್ವಾ? ಓಕೆನಾ? ಅರ್ಥ ಆಯ್ತಾ? ಅರ್ಥತಂಜಂ. ವೆಕ್ಟರ್ ಎ ವೆಕ್ಟರ್ ಬಿ ಏನಾಗಿರ್ತಾವ ಗೊತ್ತಾ? ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಅಂದ್ರೆ ಇವಾಗ ಒಂದು ಪ್ಯಾರಲೋಗ್ರಾಮ್ ಇದೆ ಅಂತ ಅನ್ಕೊಳ್ರಿ. ಇಲ್ಲಿ ಒಂದ್ ನಿಮಿಷ, ಇದು ವೆಕ್ಟರ್ ಬಿ ಅಂದ್ರೆ ಇದು ವೆಕ್ಟರ್ ಎ ಆಗಿರುತ್ತೆ. ಅವಾಗ ಹೌ ಡು ಯು ಫೈಂಡ್ ಔಟ್ ದಿಸ್ ಏರಿಯಾ ಅಂದ್ರೆ ನಾವೇನ್ ಮಾಡ್ಬೇಕು? ಕ್ರಾಸ್ ಪ್ರಾಡಕ್ಟ್ ಕಂಡಿಡಿದು ಅದ್ರ ಲೆಂತ್ ಕಂಡಿಡಿದ್ರೆ ವಿಲ್ ಗೆಟ್ ದ ವಾಟ್? ಏರಿಯಾ. ಅರ್ಥ ಆಯ್ತಾ? Sir. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್. ಓಕೆ, ಒಂದು ಎಕ್ಸಾಂಪಲ್ ನೀವು ಇಲ್ಲಿ ಮಾಡಿದ್ರಲ್ಲ, ಈಗ ನೋಡಂತದ್ದು ಪಾಯಿಂಟ್ 9ನೇ ಪಾಯಿಂಟ್ ಅಲ್ಲಿ ಎಕ್ಸಾಂಪಲ್ ಮಾಡಿದ್ರಲ್ಲ. Yes, sir. ಎ ಕ್ರಾಸ್ ಬಿ ಏನ್ ಬಂದಿತ್ತು ಆನ್ಸರ್ ಹೇಳ್ರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ವಿ ಹ್ಯಾವ್ ಅದೇ Minus ಎ I. ಕ್ರಾಸ್ ಬಿ 14. ಎ ಕ್ರಾಸ್ ಬಿ ಆನ್ಸರ್ ಇಲ್ಲ ನೋಡ್ಬಿಟ್ಟು ನಾನೇ ನೋಡ್ಬಿಡ್ತೀನಿ ಸರ್. ಮತ್ತೆ ಇನ್ನೊಂದ್ಸರಿ ಮಾಡೋದು ಬೇಡ ಅಂತ ಅಷ್ಟೇ. ಡಿಲೀಟ್ ಮಾಡ್ಬಿಟ್ಟೆ ಅಂತ ಹೇಳ್ರಿ. ಎ ಕ್ರಾಸ್ ಬಿ ಆನ್ಸರ್ minus A minus I Minus I plus 14J plus 14J ಹೇಳ್ರಿ. ಮೈನಸ್ ಐ plus 14J क्या minus 10K K sir. ಓಕೆ, ಇದೆ ಆನ್ಸರ್. ಅದಿರ್ಲಿ Yes sir. ಒಂದು ನಿಮಿಷ. ಇಷ್ಟಿತ್ತಲ್ಲ ನೋಡ್ರಿ, 9 ಪಾಯಿಂಟ್ಸ್ ಆದ್ವಲ್ಲ ಇಲ್ಲಿ. 9 ಪಾಯಿಂಟ್ಸ್ ಆದ್ವು ನಮ್ಮ ನೋಟಲ್ಲಿ. ಸೊ ಇವತ್ತು ನಾನು ನೋಡ್ಬಿಡ್ತೀನಿ ಒಂದ್ಸರಿ ಯಾರ್ಯಾರು ಎಷ್ಟು ಜನ ಇದ್ರಿ. ಇವತ್ತು ಕ್ಲಾಸ್ ನನ್ನ ಟೈಮ್ ಮುಗಿತಲ್ಲ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನೋಡ್ರಿ, ಕ್ರಾಸ್ ಪ್ರಾಡಕ್ಟ್ ಡೆಫಿನಿಷನ್, ಅದರದ್ದು ಜೊಮೆಟ್ರಿಕಲ್ ಮೀನಿಂಗ್, ಆಮೇಲೆ ಯೂನಿಟ್ ವೆಕ್ಟರ್ ಡೈರೆಕ್ಷನ್ ಬೇಕು. ಇಷ್ಟು ನಿಮ್ಮ ನೋಟ್ಸ್ಗೆ ಅಪ್ಡೇಟ್ ಮಾಡ್ತೀನಿ. ಶಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆನಾ?
Okay, sir. Yes, sir. ಓಕೆ ಲೆಟ್ ಅಸ್ ಎಂಡ್ ಟುಡೇಸ್ ಕ್ಲಾಸ್. ಎಲ್ಲಾನು ಓದ್ಕೊಳ್ರಿ, ನಾಳೆ ಕ್ಲಾಸ್ ಕಂಟಿನ್ಯೂ ಮಾಡಿ. ಓಕೆನಾ? Yes, sir.